ಹಾಲನ್ನಾದರೂ ಹಾಕು, ನೀರನ್ನಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ತುಂಗಾ ತೀರವಾಸಾಯ ಬೃಂದಾವನ ವಿಹಾರಿಣಿ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ. ಹಗಲನ್ನು ನಿನಗೆ ಧ್ಯಾನ, ಇರುಳನ್ನು ನಿನ ಗುಣಗಾನ. ಮಹದೇವನು ನಿಲ್ಲದೆ ನಿನ್ನ ನಿಲದಯ್ಯ ನನ್ನಿ ಪ್ರಾಣ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ. ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ. ಪಾಲ್ಗಡಲ ಕಡೆ ಭಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ. ಆಗಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ. ಇನಿಯ ಎಂದರೆ ಅದಕ್ಕೂ ಎತ್ತರ. Welcome to A Journey Across Borders. We are here to celebrate the incredible achievements of Kannadigas shining globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತಿನ ಸಾಧಕರು ಡಾಕ್ಟರ್ ಅನ್ನೋ ಪ್ರೊಫೆಷನ್ ಅನ್ನ ಮಾಡ್ತಾ ಮ್ಯೂಸಿಕ್ ಅನ್ನ ಪ್ಯಾಷನ್ ಆಗಿ ಇಟ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಹಾಡುಗಳ ಸುರಿಮಾಲೆಯನ್ನೇ ಸುರಿಸ್ತಾ ಎಲ್ಲರ ಮನಸ್ಸನ್ನು ಮಂಜಿನಂತೆ ಕರಗಿಸ್ತಾ ಇರುವಂತಹ ಕರಾವಳಿಯ ಕನ್ನಡದ ಹುಡುಗಿ, ಮಂಗಳೂರಿನ ಬೆಡಗಿ ರಶ್ಮಿ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಇವತ್ತು ಅವರ ಪಯಣವನ್ನ ನೀವು ಎಲ್ರೂ ಕುತ್ಕೊಂಡು ನೋಡಿ ಅವ್ರಿಗೊಂದು ಭೇಷ್ ಅನ್ನೋ ಸಮಯ ಇವತ್ತು. ರಶ್ಮಿ, ಹೇಗಿದ್ದೀರಾ? ಆಗಿದ್ದೀನಿ. ನಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಡಾಕ್ಟರ್ ಆಗಕ್ಕೆ ಹೊರಟು ಮ್ಯೂಸಿಕ್ ನ ಒಂದು ಪ್ಯಾಷನ್ ಮಾಡ್ಕೊಂಡು ಕರಾವಳಿ ಹುಡುಗಿ ಅಂತ ಇಂಟ್ರೋದಲ್ಲಿ ಹೇಳ್ಬಿಟ್ಟೆ ನಾನು. ಸೊ ನಿಮ್ಮನ್ನ ನಮ್ ಚಾನೆಲ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡೋಕೆ ನನಗಂತೂ ತುಂಬಾನೇ ಖುಷಿ ಆಗತ್ತೆ. ಸೊ ವಿ ವೆಲ್ಕಮ್ ಟು ಅವರ್ ಚಾನೆಲ್ ಅಂಡ್ ಅವರ್ ಥೀಮ್, ರಶ್ಮಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ಆಕ್ಚುಲಿ ಕೇಳೋದಕ್ಕೆ. ಅಂಡ್ ಬೀನ್ ವಾಚಿಂಗ್ ಯುವರ್ ಚಾನೆಲ್ ಸಿನ್ಸ್ ಲಾಂಗ್ ಟೈಮ್. ಅಂಡ್ ದಿಸ್ ಇಸ್ ರಿಯಲಿ ಸ್ಪೆಷಲ್ ಫಾರ್ ಮೀ. ಅಂಡ್ ದಿಸ್ ಇಸ್ ಲೈಕ್ ನನ್ನ ಮೊದಲನೇ ಇಂಟರ್ವ್ಯೂ ಅಂತಾನೆ. ಮೊದಲನೇ ಹೆಜ್ಜೆ ಯಾವಾಗ್ಲೂ ಮೆಮೊರೇಬಲ್ ಆಗಿರ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ನೀವು ಎಲ್ಲಿಯವರು, ಎಜುಕೇಶನ್ ಎಲ್ಲ ಆಯ್ತು, ಅಂಡ್ ಈಗ ಇಲ್ಲಿ ಜಾರ್ಜಿಯಾ ಕಂಟ್ರಿನಲ್ಲಿ ಯಾವಾಗ ಬಂದ್ರಿ? ಸ್ಮಾಲ್ ಇಂಟ್ರೋ ಫ್ರಮ್ ಯುವರ್ ಎಂಡ್. ಸೊ ನಾನು ಹುಟ್ಟಿದ್ದು ಕಾಸರಗೋಡಲ್ಲಿ ಅಂಡ್ ಕಂಪ್ಲೀಟ್ಲಿ ಮಂಗಳೂರಲ್ಲಿ. ಅಪ್ಪ ಅಮ್ಮ ಮೂಲತಃ ಕೇರಳದವರು ಅಂಡ್ ನನ್ನ ಬೆಳೆಸಿದ್ದೆಲ್ಲ ಮಂಗಳೂರಲ್ಲಿ. ಸೊ ಕರಾವಳಿ ಹುಡುಗಿ ಅಂತ ಹೇಳಿದ್ರು ತಪ್ಪಲ್ಲ. ಬಂದ್ಬಿಟ್ಟು ನಾನು ಲೇಡಿಯಲ್ಲಿ ಕಲಿತಿದ್ದು, ಅಲ್ಲ ಸಾರಿ 10th ಸ್ಟ್ಯಾಂಡರ್ಡ್ ಫಸ್ಟ್ ವಾಸ್ ಇನ್ ಲೇಡಿ. ಅಂಡ್ ಅದಾದ್ಮೇಲೆ ಫಾರ್ ನಾನು PU. ಅಂಡ್ ದೆನ್ ಆಫ್ಟರ್ ದಟ್ ಮೆಡಿಕಲ್ ಪ್ಲಾನ್ಸ್ ಅಂತ ಮುಂಚೆಯಿಂದಲೂ ಐ ವಾಸ್ ವೆರಿ ಫಿಕ್ಸ್ಡ್. ಡಾಕ್ಟರ್ ಆಗ್ಬೇಕು.
And Amma Appa is very supportive when it comes to studies and all that. So my uncle's encouragement and my parents support, and I am always like, okay, ಹೊಸಕ್ ಟ್ರೈ ಮಾಡಬೇಕು, ಅಡ್ವೆಂಚರಸ್ ಆಗಿರ್ಬೇಕು, ಲೈಫ್ ಆಲ್ವೇಸ್ ಬೌಂಡ್ರೀಸ್ ಅಲ್ಲಿ ಇರಬಾರ್ದು, ಆ ಒಂದು ಮೈಂಡ್ ಸೆಟ್ ಇತ್ತು ನನಗೆ ಮುಂಚೆಯಿಂದಲೂ. ಜಾರ್ಜಿಯಾ ಬಿಕಾಸ್ ಥ್ರೂ ಮೈ ಅಂಕಲ್ ಲಿಂಕ್ಸ್ ಅಲ್ಲಿ ಐತಿ, ಸೊ ಜಾರ್ಜಿಯಾ ಅಂತ ಆಫ್ ಮಾಡಿದೆ. ಜಾರ್ಜಿಯಾಗ್ ಬರ್ತೀನಿ ಆಸ್ ಫಸ್ಟ್ ಟೈಮ್. ಏನು ಗೊತ್ತಿಲ್ಲದೆ ಫಸ್ಟ್ ಟೈಮ್ ಗೂಡು ಬಿಟ್ಟ ಒಂದು ಹಕ್ಕಿ ಅಂತ ಹೇಳೋ ತರ ಜಾರ್ಜಿಯಾಗ್ ಬರ್ತೀನಿ. ಇಟ್ಸ್ ಬೀನ್ 4 years ನಾವು. ನಾಳೆ 5th year ಸ್ಟಾರ್ಟ್ ಆಗುತ್ತೆ. 2 more years to go in Georgia and then doctor ಅಂತ ಕರೆಸ್ಕೊಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಸಕ್ಸಸ್ಫುಲ್ 4 years. Thank you. ಸೊ ಈಗ ಮೆಡಿಕಲ್ ಅಲ್ಲಿ ಜಾರ್ಜಿಯಾ ಕಂಟ್ರಿನಲ್ಲಿ ನೀವು ಸೀಟ್ ಅನ್ನ ತಗೊಂಡ್ರಿ. ಯಾವ ವಿಭಾಗದಲ್ಲಿ, ಯಾವ ಸ್ಟ್ರೀಮ್ ಅಲ್ಲಿ ನೀವು ಮೆಡಿಕಲ್ ಕೋರ್ಸ್ ನ ಮಾಡ್ಕೋತಾ ಇದ್ದೀರಿ? ಇಟ್ಸ್ ಅ ಬೇಸಿಕ್ ಥಿಂಗ್. MBBS ಎಲ್ಲರೂ ಊರಲ್ಲಿ ಹೇಗ್ ಮಾಡ್ತಾರೆ. MBBS ಕಂಪ್ಲೀಟ್ ಡಿಗ್ರಿ ನ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಇಟ್ಸ್ after that ನಾವು PG ಅಲ್ಲಿ ಯಾವ ಪರ್ಟಿಕ್ಯುಲರ್ ಕೋರ್ಸ್ ಬೇಕು ಅಂತ ಹಾಕ್ತಕೊಳ್ಬೋದು. ಸೊ ನಾವು ಆಸ್ ಆಫ್ ನಾವು ಅಂದ್ರೆ MBBS ಕಂಪ್ಲೀಟ್ ಡಿಗ್ರಿ. ಸೊ ಯಾವ ಸ್ಟ್ರೀಮ್ ಅಲ್ಲಿ ನೀವು ವೈದ್ಯರಾಗ್ಲಿಕ್ಕೆ ಆಸೆ ಇದೆ? ನನ್ನ ಆಸೆ ಬಂದ್ಬಿಟ್ಟು ಗೈನಕಾಲಜಿ. ಐ ರಿಯಲಿ ಆಫ್ ಗೈನಕಾಲಜಿ ಅಂಡ್ ತುಂಬಾ ಇಂಟ್ರೆಸ್ಟ್ ನನ್ಗೆ. ಲೈಕ್ ಮುಂಚೆ ನನ್ಗೆ ಗೈನಕಾಲಜಿಸ್ಟ್ ಆಗ್ಬೇಕು, ಗೈನಕಾಲಜಿಸ್ಟ್ ಆಗ್ಬೇಕು ಅನ್ನೋದು ಆಸೆ. ಗೈನಕಾಲಜಿಸ್ಟ್ ಅನ್ನೋದು ಒಂದು ಆ ಸೇವೆಗೆ ಕೈ ಮುಗಿಬೇಕು. ಬಿಕಾಸ್ ಎಲ್ಲಾ ಹೆಣ್ಣು ಮಕ್ಕಳ ಪುನರ್ಜನ್ಮ ಹೆರಿಗೆ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಸವದ ಸಮಯದಲ್ಲಿ ವೈದ್ಯರಾಗಿ ನಿಮ್ಮಿಂದ ಆ ಹೆಣ್ಣು ಮಗುವಿಗೆ ಒಂದು ಮಾರಲ್ ಸಪೋರ್ಟ್ ಆಗಿರ್ಬೋದು, ಫಿಸಿಕಲಿ ಯು ಆರ್ ಸಪೋರ್ಟಿಂಗ್ ಅಂದ್ರೆ ನಿಮ್ಮ ಒಂದು ಕೆಲಸ ನಾರಾಯಣನ್ ಸೇವೆ ತರ. ಈಗ ನೀವು ಜಾರ್ಜಿಯಾ ಕಂಟ್ರಿಗೆ ಬಂದ್ರಲ್ವಾ, ಸೊ ಬರೋದು ಎಷ್ಟು ಚಾಲೆಂಜಿಂಗ್ ಇತ್ತು ಅಂಡ್ ಬಂದ್ಮೇಲೆ ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಯ್ತು? ಸೊ ನನ್ನ ಈ ಒಂದು ಜರ್ನಿ ಬಂದು 12th ಸ್ಟ್ಯಾಂಡರ್ಡ್ ತನಕ ಏನಿತ್ತು ಅಂದ್ರೆ, ಓಕೆ ಹೋಗ್ತೀನಿ, ಐ ವಿಲ್ ಗೋ ಜಾರ್ಜಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಆದ್ರೆ ದೇ ವರ್ ಆಲ್ವೇಸ್ ಲೈಕ್ ಐ ಥಿಂಕ್ ಯು ಕ್ಯಾನ್ ಸಿ, ಊರಲ್ಲೇ ಓದ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಐ ಆಮ್ ಲೈಕ್ ಆಲ್ವೇಸ್ ಬೆಳಿತೀನಿ, ಆಚೆ ಈಚೆ ಹೋಗ್ಬೇಕು ಅಂದ್ರೆ ಹೋಗ್ಲೇಬೇಕು, ಆ ಒಂದು ಕಾನ್ಸೆಪ್ಟ್ ಹುಡುಗಿ ನಾನು. ವೆರಿ ನೈಸ್ ಅಂಟಿಲ್ ಎಲ್ಲಾ ಪ್ರೊಸೆಸ್ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ತುಂಬಾ ಚೆನ್ನಾಗಿತ್ತು. ಎಲ್ಲಾನು ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಅಂದ್ರೆ ಇಟ್ ವಾಸ್ ಕೋವಿಡ್ ಟೈಮ್ ಆಲ್ಸೋ. 2020 ವಾಸ್ ಪೀಕ್ ಕೋವಿಡ್ ಟೈಮ್. ನನ್ನ 12th ಮುಗಿಯೋ ತನಕ ಇರುವಂತ ಪ್ರಾಸೆಸ್ ಇಸ್ ಲೈಕ್ ಓಕೆ, ಮುಗ್ದ ಮೇಲೆ ಒಂದು ಪಾಯಿಂಟ್ ಬರುತ್ತೆ, ಇವಾಗ ಏನ್ ಮಾಡೋದಪ್ಪ, ಹೋಗ್ಲೇಬೇಕು ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಸ್ಟಾರ್ಟ್ ಆಗೋದು ಇಮೋಷನಲಿ ಒಂದು ಟ್ರಿಗರ್ ಆಗೋದು, ಡಿಫಿಕಲ್ಟ್ ಟು ಆಕ್ಟ್. ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಮನೆ ಬಿಟ್ಟು ನಿಂತೋಳೆ ಇಲ್ಲ. ನನ್ನ ಚಾಲೆಂಜ್ ಅವಾಗ ನನ್ಗೆ ಸ್ಟ್ರೈಕ್ ಆಯ್ತು. ದೇವ್ರೆ, ಇವಾಗ ನಾನು ಹೋಗ್ತಾ ಇದ್ದೀನಿ, ನಾನು ಏನ್ ಮಾಡ್ತೀನಿ, ನನ್ಗೆ ಇವಾಗ ನೋ ಹೇಳೋದಕ್ಕೂ ಆಗಲ್ಲ, ಎಸ್ ಹೇಳೋದಕ್ಕೂ ಆಗಲ್ಲ. ಆ ಒಂದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಜಾಬ್ಗೆ ಬರ್ಬೇಕಿದ್ರೆ ವಿ ಹ್ಯಾವ್ ಇಂಟರ್ವ್ಯೂ ಪ್ರೊಸೆಸ್, ಇಂಡಿಡ್ ಎಕ್ಸಾಮ್ ಬರೀಬೇಕು, ಆ ಪ್ರಾಸೆಸ್ ಇದೆ. ಸೊ ನನಗೆ ಆ ಒಂದು ಎಕ್ಸಾಮ್ ಸ್ಟಡಿ ವಿಷಯದಲ್ಲಿ ಯಾವುದೇ ತರಹದ ಕನ್ಫ್ಯೂಷನ್ಸ್ ಇರಲಿಲ್ಲ ಅನ್ನೋದು ವಾಸ್ ವೆರಿ ಟ್ರಿಗರಿಂಗ್. ಸೊ ಬೇಸಿಕಲಿ ನನ್ನ ಹೋಗುವಂತ ಜರ್ನಿ ಸ್ಟಾರ್ಟ್ ಆಗಿದ್ದು 2020 ಸೆಪ್ಟೆಂಬರ್ ಅಲ್ಲಿ ಎಲ್ಲಾ ಪ್ರಾಸೆಸ್ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಪೇಪರ್ ಸಬ್ಮಿಟ್ ಮಾಡೋದಾಗಿರ್ಬೋದು, ಕನ್ಸಲ್ಟೆನ್ಸಿ ಇಂದ ಏನೇನ್ ರೆಸ್ಪಾನ್ಸ್ ಬರುತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಬರೋದು 2021 ಮಾರ್ಚ್ ಬರ್ಬೇಕಿತ್ತು. ಆದ್ರೆ ವೀಸಾ ಡಿಲೇ ಆಗಿದ ಕಾರಣ ಎಕ್ಸ್ಟೆಂಡೆಡ್ ಅಪ್ ಟು ಮಾರ್ಚ್ ಎಂಡ್ಗೆ ಎಕ್ಸ್ಟೆಂಡ್ ಆಗಿದೆ. ಸೊ ಸೆಪ್ಟೆಂಬರ್ ಶುರು ಆಗುತ್ತೆ. ಎವ್ರಿಥಿಂಗ್ ಫೆಲ್ ಲೈಕ್ ಓಕೆ, ನಡೀತಾ ಇದೆಯಾ ಇಲ್ವಾ, ವಾಸ್ತವಾನ ಅಲ್ವಾ ಅನ್ನೋ ಒಂದು ತುಂಬಾ ಕನ್ಫ್ಯೂಷನ್. ನಾವು ಬಯಸಿದೊಂದು ಆಗ್ತಾ ಇದೆ, ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಡಿಲೇ ಆಕ್ಚುಲಿ ಹೋಗ್ತಾ ಇದ್ದ ಹಾಗೆ ಖುಷಿ ಆಗ್ತಾ ಇರ್ಲಿಲ್ಲ. ಎಲ್ಲೂ ಖುಷಿ ಅಂತ ಇರ್ಲಿಲ್ಲ. ಎಲ್ಲರಿದ್ರು ಯಾರ ಹತ್ರ ನಾವು ಹೇಳ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾಡೋದು, ಬೇಡ ಹೋಗೋದ್ ಬೇಡ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ ಅಂತ ಆಗ್ತಾ ಇಲ್ಲ. ಆ ಒಂದು ಬೇಜಾರ್ ಒಂದು ಫೇಸ್ ಅದು. ಅಂಡ್ ಎಲ್ಲಾ ಪ್ರಾಸೆಸ್ ಮುಗಿದು ಹೋಗ್ಬೇಕಾಗುತ್ತೆ. ಚೆನ್ನೈಯಲ್ಲಿ ಎಲ್ಲ ಫೈನಲ್ ಟಚ್ ಇರೋದು ಚೆನ್ನೈಯಲ್ಲಿ. ಅದು ಚೆನ್ನೈ ಏರ್ಪೋರ್ಟ್ ಇಂದ ಕಳಿಸ್ತಾರೆ, ಜಾರ್ಜಿಗೆ ಕಳಿಸ್ತಾರೆ. ನನ್ನ ಕನ್ಸಲ್ಟೆನ್ಸಿ ಎದ್ದಿರೋದು ಚೆನ್ನೈಯಲ್ಲಿ. ಸೊ ನನ್ನ ಮನೆ ಇರುತ್ತೆ ಅಲ್ಲಿ ಚೆನ್ನೈಯಲ್ಲಿ. ಸೊ ಅಲ್ಲಿ ಎಲ್ಲ ಹೋಗುವಂತ ಪ್ರೊಸೆಸ್ ಆಗುತ್ತೆ. ಹೋಗೋ ದಿನ ಅಯ್ಯೋ ಪ್ರಾಣ ಸಂಕಟ ಅಂದ್ರೆ ಲೈಕ್ ನನ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತಿಲ್ಲ, ಅದು ಪದಗಳೇ ಇಲ್ಲ. ಯಾಕೆ ನಾನು ಅದನ್ನ ಆಫ್ ಮಾಡಿದೆ, ಯಾವ ಮೈಂಡ್ ಸೆಟ್ ಅಲ್ಲಿ ನಾನು
ಥಿಂಗ್ ಅಂತ ಅನ್ಕೊಂಡೆ ಅನ್ನೋ ಒಂದು ಥಿಂಗ್ ಆಗಿತ್ತು ಅದು. ಗೋ ವಿತ್ ಫ್ಲೋ ಅಂತ ಹೇಳ್ಬಿಟ್ಟು ಓಕೆ ನೋಡೋಣ. ಚೆನ್ನೈಗೆ ಹೋದೆ, ಅಲ್ಲಿಂದ ಸ್ಟಾರ್ಟ್. ನನ್ಗೆ ಒಬ್ಬರು ಪರಿಚಯ ಇಲ್ಲ, ಒಂದೊಂದು ಹೊಸ ಬೇಜಾರ್ ಇದ್ದಾರೆ, ಕೆಲವರು ಅಳ್ತಾ ಇದ್ದಾರೆ, ನಾನು ಅಳ್ತಾ ಇದ್ದೀನಿ, ಹೇಳ್ತಾ ಇದೆ. ಏರ್ಪೋರ್ಟ್ ಇಂದ ಆಚೆ ಒಂದು ಗ್ಲಾಸ್ ಇರುತ್ತಲ್ಲ, ಮೂಮೆಂಟ್ ಅಂಡ್ ಮನಿ ಬಿಡುವ ಮೂಮೆಂಟ್ ಕೂಡ ಅಲ್ಲಿ ರಿಯಲೈಸ್ಮೆಂಟ್ ಆಗೋದು. ಅಯ್ಯೋ ಇನ್ನು ನಾನು ಮನಿ ಬಿಟ್ರೆ ಇನ್ನು ನನ್ ಮನೆಗೆ ಅತಿಥಿ ತರಾನೇ ಬರ್ಬೇಕು, ಅತಿಥಿಯಾಗೆ ಬರ್ಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಅವಾಗ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಲ್ಲಾ ದೇವರ ಹೆಸರು ಹೇಳ್ಕೊಂಡು ಏರ್ಪೋರ್ಟ್ ಒಳಗೆ ಹೋಗ್ತೀನಿ ಅಂಡ್ ಪರಿಚಯ ಆಗುತ್ತೆ. ಅಂದ್ರೆ ನಾನು ಇವಾಗ ಆಫ್ ಮಾಡಿರುವಂತ ಕನ್ಸಲ್ಟೆನ್ಸಿ ಬಂದ್ಬಿಟ್ಟು ಹೊರಡೋಕ್ಕಿಂತ 3 ದಿನ ಮುಂಚೆ ಹೇಳ್ತಾರೆ, ಏನ್ ರೂಮ್ ಬುಕ್ ಮಾಡಿದೀವಿ ಅದು ಕ್ಯಾನ್ಸಲ್ ಆಗಿದೆ, ನಿಮ್ಗೆ ಕ್ಯಾನ್ಸಲ್ ಆಗಿದೆ, ಏನ್ ಮಾಡೋದು? ರೂಮ್ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಊಟದ ವ್ಯವಸ್ಥೆ ಎಲ್ಲ ಆಚೆ ಈಚೆ ಆಗಿದೆ ಅಂತ ಹೇಳ್ತಾರೆ. ನನ್ನ ಅಂಕಲ್ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಐದು ಕಮ್ಮಿಟಿ, ನಾನು ನಿಮ್ ಜೊತೆ ಬರ್ತೀನಿ, ಯು ಡೋಂಟ್ ಮನಿ ಅಂತ ಸೊ ನನ್ಗೆ ಆ ಬಿಕಾಸ್ ಅಂಕಲ್ ಇಸ್ ದೇರ್ ಅಂತ. ಸೊ ಅಂಕಲ್ ಜಾರ್ಜೆಟ್ ಬರ್ತೀನಿ ಅಂಡ್ ಅಂಕಲ್ ಕೂಡ ಏನು ಜಾರ್ಜೆಟ್ ಬರ್ತಾರೆ ನನ್ ಜೊತೆ. ಅಂಡ್ ಅಂಕಲ್ ನಮ್ಗೆ ಸಪ್ರೇಟ್ ಆಗಿರುವಂತಹ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಹೀಗಾಗೋಯ್ತು, ಗ್ರೂಪ್ ಇಂದ ಬೇರೆ ಆದ್ರೆ ಒಬ್ಬಳೇ ಆದ್ರೆ ನನ್ನ ಮನೆ ಬಂದ್ಬಿಟ್ಟು ತುಂಬಾ ದೂರ ಇತ್ತು, ನಾನು ಒಬ್ಳೆ ನಡ್ಕೊಂಡು ಬರ್ಬೇಕಾಗಿತ್ತು. ನನ್ನ ಕೂಡ ಒಂದು ಹಿಲ್ಲಿನ ಮೇಲೆ, ಒಂದು ಹಿಲ್ ಸ್ಟೇಷನ್ ನ ಮೇಲೆ ಇತ್ತು ನನ್ನ ಮೆಸ್. ಅಂದ್ರೆ 3 ಹೊತ್ತು ನಾನು ನಡ್ಕೊಂಡು ಹೋಗ್ಬೇಕು, 3 ಹೊತ್ತು ಬರ್ಬೇಕು ಮನೆ. ಸ್ಟ್ರೆಸ್ ನನ್ಗೆ ಯಾರು ಇಲ್ಲ, ಮಾತಾಡೋಕೇನೆ ಯಾರು ಇಲ್ಲ. ಬಂದ ತಕ್ಷಣ ಗ್ರೂಪಿಂದ ಡಿಟ್ಯಾಚ್ಮೆಂಟ್, ಒಂದ್ ಸೈಡ್ ನಾನೊಂದು ತೀರ ನೀನೊಂದು ತೀರ ಅನ್ನೋ ತರ ನನ್ನ ಸ್ಟಾರ್ಟಿಂಗ್. ಸೊ ಶುರು ಅಂತೂ ಮಾಡ್ಕೊಂಡ್ರಿ ಆ ಎಲ್ಲಾ ಪಜಲ್ಸ್ ನೆಲ್ಲ ಅದಾಡ್ಕೊಂಡು, ಆ ಚಾಲೆಂಜಸ್ ನೆಲ್ಲ ಅದಾಡ್ಕೊಂಡು. ರೈಟ್, ಯೂನಿವರ್ಸಿಟಿನಲ್ಲಿ ಹೇಗ್ ಶುರು ಆಯ್ತು ಪಯಣ? ಹೆಂಗ್ ಅನ್ಸ್ತು? ನೀವ್ ಇಂಡಿಯಾದಲ್ಲಿ ಎಷ್ಟ್ ವರ್ಷ ಕಲ್ತ್ಕೊಂಬಂದ್ರಿ, ಈಗ ಮಾಸ್ಟರ್ಸ್ ಬಂದಾಗ ಹೊಸ ಯೂನಿವರ್ಸಿಟಿ, ಹೊಸ ಎನ್ವಿರಾನ್ಮೆಂಟು, ಪ್ರೊಫೆಸರ್ಸ್ ಎಲ್ಲ ಹೊಸಬ್ರು, ಏನೋ ಅಂತ ಒಂದು ಆಂಗ್ಸೈಟಿ ಇತ್ತಾ, ಆತಂಕ ಇತ್ತಾ, ಅಥವಾ ಅಡ್ಜಸ್ಟ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತಾ? ಆಕ್ಚುಲಿ ಒಂದು ದಿನ ಹೇಗಿತ್ತಂದ್ರೆ, ಫಸ್ಟ್ ದಿನ ನಾನು ಜೊತೆನೆ ಒಂದು ಹೋಟೆಲ್ ರೂಮ್ ಅಲ್ಲಿ ಉಳ್ಕೊಳ್ತೀನಿ. ನಾನು ಮಾಡಿರೋದು ನಮ್ಮ ತಲೆ ಈಗಿರುತ್ತಲ್ಲ, ಈಗಿರುತ್ತೆ ಪ್ರಪಂಚ ತುಂಬಾ ಕಲರ್ಫುಲ್ ಆಗಿರುತ್ತೆ, ಓಕೆ ಸಿಕ್ತು ಚಾನ್ಸ್ ಅಂತ ಆ ಒಂದು ಸ್ಟೆಪ್ ಅಲ್ಲಿ ಬರ್ತೀನಿ. ಬೇರೆ ವಿಂಟರ್ಸ್, ಮರ ಗಿಡಗಳೆಲ್ಲ ಒಣಗಿ ಬಾಡಿ ಒಂದು ಎಲೆ ಕೂಡ ಇರಲ್ಲ. ಅಂಡ್ ನಾನು ನೋಡ್ತಾ ಇದ್ದೀನಿ, ಎಲ್ಲಿಗಪ್ಪ ಬಂದ್ಬಿಡ್ತೀನಿ ಅನ್ನೋ ಒಂದು ಥಾಟ್ ಪ್ರಾಸೆಸ್. ಮತ್ತೆ ಏರ್ಪೋರ್ಟ್ ಇಂದ ಹೊರಗೆ ಬರ್ಬೇಕಿತ್ತು. ಅಂದ್ರೆ ಊರಲ್ಲಿ ಫ್ಯಾನ್ ಇರುತ್ತಲ್ವಾ, ಇಲ್ಲಿ ಫ್ಯಾನ್ ನಿಶಬ್ದ ಅಂದ್ರೆ ನಿಶಬ್ದ, ಏನ್ ಸೌಂಡ್, ಒಂದು ಪಿನ್ ಸೌಂಡ್, ಪಿನ್ ಕಳೆದ್ಬಿಟ್ರು ಅದು ಅಷ್ಟು ಸೌಂಡ್ ಆಗುತ್ತೆ ಅನ್ನೋದು. ಇಲ್ಲಿ ಬಂದು ನಮ್ಗೆ ಸೌಂಡ್ ಎನ್ವೈರನ್ಮೆಂಟ್ ತುಂಬಾ ಹೈ ಆಯ್ತು. ತಪ್ಪು ನಿರ್ಧಾರ ಆಗೋಯ್ತ ಅನ್ನೋ ಒಂದು ಫೀಲಿಂಗ್ ಆಗಿತ್ತು. ಅಂಕಲ್ ಜೊತೆ ಇರ್ತೀನಿ. ಅಂಡ್ ನೆಕ್ಸ್ಟ್ ದಿನ ನಮ್ಗೆ ಯೂನಿವರ್ಸಿಟಿ ಹೋಗೋದಿತ್ತು. ಅಂಡ್ ದಟ್ ಇಸ್ again I'm meeting all the people whom I met in airport. ಮತ್ತೆ ಅಂಡ್ ಅವಾಗ ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ, ಓಕೆ ದಿಸ್ ಇಸ್ ಮೈ ಗ್ರೇಟ್ಮೆಂಟ್. ಫಸ್ಟ್ ಅಂದ್ರೆ ಫಾರ್ಮ್ ಸಬ್ಮಿಷನ್ಸ್ ಇರುತ್ತೆ, ಫಾರ್ಮ್ ಅಲ್ಲಿ ನಾವು ಸಬ್ಮಿಟ್ ಮಾಡ್ಬೇಕಂತ. ಬಟ್ ನನ್ ಜೊತೆ ನನ್ನ ಅಂಕಲ್ ಬಂದಿದ್ರು. ಅಂದ್ರೆ ಇವಾಗ ಫಸ್ಟ್ ಕೈ ಇಟ್ಕೊಂಡು ಅಪ್ಪ ಅಮ್ಮ ಹೋಗ್ತಾರೆ. ಕಾಲೇಜಿಗೆ ನನ್ನ ಅಪ್ಪನ ಸ್ಥಾನದಲ್ಲಿ ನಿಂತು ನನ್ನ ಅಂಕಲ್ ಬಂದಿದ್ದು ಯಾವತ್ತೂ ನಿಮ್ಗೆ ಮರೆಯಕ್ಕೆ ಆಗಲ್ಲ. ಫಸ್ಟ್ ನಾನು ಹೋಗ್ಬೇಕಿದ್ದ ನನ್ ಜೊತೆನೆ ಬಂದ್ರು, ನನ್ ಎಲ್ಲಾ ಪ್ರೊಸೆಸ್ ಮುಗಿದ ತನಕ ಹೊರಗಡೆ ನಿಂತಿದ್ರು. ಅಂಡ್ ಇಟ್ಸ್ ತುಂಬಾ ಚಳಿ ಇತ್ತು. ಅಂದಾಜಿರ್ಲಿಲ್ಲ ಯಾವಾಗ ಆತರ ಪ್ರಿಪೇರ್ ಆಗಿರ್ಲಿಲ್ಲ ಈ ತರ ವಾತಾವರಣ. ಬಿಕಾಸ್ ಓಡಿನ ಬಿಸಿ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತು. ಸೊ ಸ್ಟಾರ್ಟಿಂಗ್ ಆಗಿ ಡೀನ್ಸ್ ಆಫೀಸ್ ಅಲ್ಲಿ ನಮ್ಮ ಎಲ್ಲಾ ಫಾರ್ಮ್ಸ್ ಫಿಲ್ ಆಗುತ್ತೆ ಅಂಡ್ ಅದೇ ಪರಿಚಯ ಆಗುತ್ತೆ. ಅಂಡ್ ದಟ್ ಇಸ್ how we introduce ourselves. ನಾವು ಆಚೆ ಈಚೆ ಎಲ್ಲ ಮಾಡಿ ನೆಕ್ಸ್ಟ್ ದಿನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಜಾಸ್ತಿ ಆಗಿ ಆಲ್ವೇಸ್ ಅಬೌಟ್ ಕಂಪ್ಯೂಟರೈಸ್, ಎಲ್ಲಾನು ಕಂಪ್ಯೂಟರೈಸ್ ಆಗಿರುತ್ತೆ. ಬುಕ್ಸ್ ಬಳಕೆ ತುಂಬಾ ಕಡಿಮೆ. ಅಂದ್ರೆ ನಮ್ಗೆ ಬೇಕಾದ್ರೆ ನಾವು ಬಳಕೆ ಮಾಡ್ಬೋದು. ಆದ್ರೆ ಟ್ಯಾಬಲ್ ಓದೋದು ವೆರಿ ಹೈಟೆಕ್ ಟ್ಯಾಬಲ್ ಓದೋದು, ಅದು
ಫುಲ್ ಓದೋದಾಗಿರ್ಬೋದು ಎಲ್ಲ ಆ ತರ ಹ್ಮ್ 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 ಬಿಟ್ಟು ಓದೋ ವಿಷಯದಲ್ಲಿ ಇಟ್ ವಾಸ್ ವೆರಿ ಲೈಕ್ ಅಯ್ಯೋ ಏನಪ್ಪ ಈಸಿ ಅಂಡ್ ಅವ್ರು ಟೋಲ್ಡ್ ಎಲ್ಲ ನಾವು ಆಲ್ಮೋಸ್ಟ್ 1 ಮಂತ್ ಡಿಲೇ ಆಗಿದ್ವಿ ಕ್ಲಾಸ್ ಬರೋದಕ್ಕೆ ಬಿಕಾಸ್ ಆಫ್ ವೀಸಾ ಇಶ್ಯೂಸ್ ಕ್ಲಾಸ್ ನಡೆದಿರುತ್ತೆ ಅನಾಟಮಿ 1 ಮಂತ್ ಕಂಪ್ಲೀಟ್ ಆಗಿ ವಿ ಆರ್ ಆಲ್ಮೋಸ್ಟ್ ಎಕ್ಸಾಮ್ ನಾವು ಬರಬೇಕಿದ್ರೆ ಒಂದು 2 ವೀಕ್ಸ್ ಅಲ್ಲಿ ಎಕ್ಸಾಮ್ ಆ 2 ವೀಕ್ಸ್ ಅಲ್ಲಿ ಇಟ್ ವಾಸ್ ಲೈಕ್ ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್ ಎಲ್ಲಿಂದ ಮೇಲಿಂದ ಕೆಳಗೆ ಅಪ್ಪರ್ ಸಿಸ್ಟಮ್ ಟು ಲೋವರ್ ಸಿಸ್ಟಮ್ ಎಲ್ಲ ಅನಾಟಮಿ ಓದಿ ಮುಗಿಸ್ಬೇಕು. ಸೊ ನಮ್ಗೆ ಅಷ್ಟು ಥಿಂಕ್ ಮಾಡುವಷ್ಟು ಏನು ಟೈಮ್ ಇಲ್ಲ. ಮನೆ ಬಂದು ಕ್ಲಾಸಿಗೆ ಹೋಗೋದು ಆನ್ಸರ್ ಕೊಡೋದು ಕ್ಲಾಸಿಗೆ ಹೋಗೋದು ಆನ್ಸರ್ ಕೊಡೋದು ಮೋಸ್ಟ್ ಆಫ್ ವೈವಾ ಸಿಸ್ಟಮ್ ಮೋಸ್ಟ್ ಆಫ್ ಸಿಸ್ಟಮ್ ನಮ್ಗೆ ಇಂಟರ್ನಲ್ ಮಾರ್ಕ್ಸ್ ಬೇಕಾಗ ವೈವಾ ಮಾಡಿದ್ರೆ ಮಾರ್ಕ್ಸ್ ಇದ್ದದ್ದು ಅದಾದ್ಮೇಲೆ number of internals for the final sequence. So that's right. ಸೊ ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇಂಡಿಯಾದಲ್ಲಿ ಒಂಥರ ಇರತ್ತೆ, ಇಲ್ಲಿ ಒಂಥರ ಇರತ್ತೆ. ನೀವ್ ಹೇಳಿದ್ರಿ ಪ್ರೊಫೆಸರ್ಸೇ ಒಂಥರ ಟೀಚಿಂಗ್ ಸ್ಟೈಲ್ಸ್ ನ ಅಡಾಪ್ಟ್ ಮಾಡ್ತಾರೆ ಇಲ್ಲಿ ಅಂತ. ಎಲ್ಲ ಸ್ಪೂನ್ ಫೀಡಿಂಗ್ ಇರಲ್ಲ, ನಾವೇ ಇನ್ಬಿಲ್ಟ್ ಎಲ್ಲ ನಮ್ಮ ಎಫರ್ಟ್ಸ್ ಅಲ್ಲೇ ನಡೆಯೋದಿಲ್ಲಿ ಅಂತ ಹೇಳಿ. ಎಕ್ಸಾಮಿನೇಷನ್ ಎಷ್ಟು ಚಾಲೆಂಜಿಂಗ್ ಆಗತ್ತೆ ರಶ್ಮಿ ಇಲ್ಲಿ? kind of very challenging ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಇಟ್ಸ್ ನಾಟ್ ಡೈರೆಕ್ಟ್ ಆಗಿ ಏನೂ ಬರಲ್ಲ. ನಾವು MCQ ಮೆಥಡ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಮಾಡಿದೆ. ವಿ ಡು ನಾಟ್ ಹ್ಯಾವ್ ಅ ರಿಟನ್ ಸಿಸ್ಟಮ್ ಅಥವಾ ಆ ತರ ಡಿಸ್ಕ್ರಿಪ್ಟಿವ್ ಇಲ್ಲ. ಹೌದು. ಈ ನೀಟ್ ಯಾವ ತರದ ಕ್ವೆಶನ್ಸ್ ಇರುತ್ತೆ ಅದೇ ತರದ ಕ್ವೆಶನ್ಸ್ ಅಲ್ಲಿ ನಮ್ಗೆ ಕ್ವೆಶನ್ಸ್ ಬರೋದು. ಅಂದ್ರೆ ಕ್ವೆಶನ್ಸ್ ನ ನಾವು ಪಾಸ್ ಆಗಲೇಬೇಕು, ಪಾಸಿಂಗ್ ರೇಟ್. ಅಂಡ್ ನಾವು ಓದಿರೋ ಒಂದು ಟಾಪಿಕ್ ಬಂದ್ಬಿಟ್ಟು ರಾಮ ವನವಾಸಕ್ಕೆ ಹೊರಟ. ಈಗ ಕೇಳುವಂತ ಕ್ವೆಶನ್ ರಾಮ ಯಾಕೆ ವನವಾಸ, ರಾಮ ಹೇಗೆ ವನವಾಸ, ಆಲ್ ದ ಥಿಂಗ್ಸ್ ಮ್ಯಾಟರ್ಸ್ ಇಲ್ಲಿ. ರೈಟ್ ರೈಟ್. ಲೈಕ್ ನಾಟ್ ಡೈರೆಕ್ಟ್ ಎಲ್ಲ ನಾವು ಗೊತ್ತಿದ್ರೆ ಮಾತ್ರ ವಿ ಕ್ಯಾನ್ ಆನ್ಸರ್ ಆದ ಫೈನಲ್ಸ್ ಅಂತ ಹೇಳಿ. ಸೊ ಅದೊಂದು ಮೈಂಡ್ ಅಲ್ಲಿ ಇರುತ್ತೆ. ಬಿಕಾಸ್ ಇಟ್ಸ್ ಸಿಂಪಲ್ ಆಗಿರುತ್ತೆ ಅಂಡ್ ಇರಲ್ಲ ಅಂತ ಆಕ್ಚುಲಿ ಕಲಿಯೋರು ಎಲ್ಲೂ ಬೇಕಿದ್ದು ಕಲಿತಾರೆ. ರೈಟ್, ಎಕ್ಸಾಕ್ಟ್ಲಿ. ಅಂಡ್ ಇಟ್ಸ್ ನಾಟ್ ಅಬೌಟ್ ಈಸಿ. ಅಂದ್ರೆ ಈ ತರ ಬರ್ಬೋದು, ಈ ತರ ನೀವು ಓದಿದ್ರೆ ಸುಮ್ಮನೆ ಪಾಸ್ ಆಗ್ಬೋದು ಅಂತಲ್ಲ. ಪಾಸ್ ಆಗೋ ಕೂಡ ಇಲ್ಲಿ ತುಂಬಾನೇ ಕಮ್ಮಿ ಇದೆ ಅಂಡ್ ಪಾಸ್ ಅಷ್ಟೇ ಕಷ್ಟ ಕೂಡ ಇದೆ. ಸೊ ಹೌ easy is to get the seat into the university which you are into it ಅಂತ? ಎಷ್ಟು ಸುಲಭ ಆಗತ್ತೆ ಇಂಥ ಯೂನಿವರ್ಸಿಟಿನಲ್ಲಿ ಸೀಟ್ ತಗೊಳ್ಳೋದು? ಇವಾಗ ನಾನು ಓದ್ತಾ ಇರೋದು ಅಂದ್ರೆ ಗವರ್ಮೆಂಟ್ ಯೂನಿವರ್ಸಿಟಿಯಲ್ಲಿ, ಇಲ್ಲಿದು ಗವರ್ಮೆಂಟ್ ಯೂನಿವರ್ಸಿಟಿ. ಸೊ ಫರ್ ದ ರೂಲ್ ಇಟ್ಸ್ ಬೀನ್ ಲೈಕ್ 6-7 months ರೂಲ್ ಬಂದ್ಬಿಟ್ಟು. ಅಂದ್ರೆ ಇಲ್ಲಿ ಮುಂದೆ ಯಾವುದೇ ಸ್ಟೂಡೆಂಟ್ ಈ ಯೂನಿವರ್ಸಿಟಿಗೆ ಅಂದ್ರೆ ಫಾರಿನ್ ಸ್ಟೂಡೆಂಟ್ಸ್ ಅನ್ನ ಈ ಯೂನಿವರ್ಸಿಟಿಗೆ ಇಂಟೇಕ್ ಮಾಡಲ್ಲ ಅಂತ ರೂಲ್ಸ್ ಬಂತು. I don't know why. I think there are several Indian students that trying to come. Right, right. ಈ ರಾಜ್ಯದ ಜನರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಗವರ್ಮೆಂಟ್ ಆಗಿರೋದ್ರಿಂದ ದೇ ಮೋರ್ ಆಫ್ ಜಾರ್ಜಿಯನ್ಸ್ ಟು ಬಿ ದೇರ್. ಇಲ್ಲಿ ಅವರ ಅನ್ನೋ ಒಂದು ಕಾರಣಕ್ಕೆ ಅವ್ರು ಈ ಓದ ಮಾಡಿದ್ದಾರೆ. ನಾನ್ ಬರ್ಬೇಕಿದ್ರೆ ಇಟ್ ವಾಸ್ ಕೈಂಡ್ ಆಫ್ ಹಾರ್ಡ್ ಬಿಕಾಸ್ ಇಲ್ಲಿಗೆ ನಮ್ ಬರ್ಬೇಕಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಬೇಕಿತ್ತು, ಇಂಟರ್ವ್ಯೂ ಮಾಡ್ಬೇಕಿತ್ತು. ಅಂಡ್ ಇದೆಲ್ಲ ಪಾಸ್ ನಮ್ಗೆ ಬರಬೇಕಾಗೋದು. ಬಿಕಾಸ್ ತುಂಬಾ ಜನರು ಕೊಡ್ಬೇಕಿದ್ರೆ ಇಫ್ ದೇ ಡೋಂಟ್ ಫೈಂಡ್ ರಿಜೆಕ್ಟ್ ಪಾಸ್ ಆಗ್ಬೇಕಿತ್ತು. ಪಾಸ್ ಮಾಡ್ಬೇಕು ಬಿಕಾಸ್ ನಾವು ಇಂಡಿಯಾಗೆ ಬರ್ಬೇಕು. ತಿರ್ಗಾ ನಾವು ಇಂಡಿಯಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಪಾಸ್ ಆಗ್ಬಿಟ್ಟು ಅಂಡ್ ಸೊ ನಮ್ಗೆ ಬಂದ್ಬಿಟ್ಟು ಇಂಟರ್ವ್ಯೂ ಪ್ರಾಸೆಸ್ ಅಂಡ್ ಇಲ್ಲಿ ಬಂದ್ಬಿಟ್ಟು. ರೈಟ್. ಸೊ ಏನಕ್ಕೋಸ್ಕರ ಈ ಯೂನಿವರ್ಸಿಟಿನ ಆಪ್ಟ್ ಮಾಡ್ಕೊಂಡ್ರಿ? ಏನ್ ಮೇನ್ ಉದ್ದೇಶಕ್ಕೋಸ್ಕರ ಈ ಗವರ್ಮೆಂಟ್ ಯೂನಿವರ್ಸಿಟಿಲೇ ನಾನು ಸ್ಟಡಿ ಮಾಡ್ಬೇಕು, ಫರ್ದರ್ ಸ್ಟಡೀಸ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮಲ್ಲಿ ಹುಟ್ಕೊಳ್ತು ಅಂತ? ನಾನು ಹೇಳ್ದಲ್ಲ, ನನ್ನ ಅಂಕಲ್ ಬಂದ್ಬಿಟ್ಟು ನನ್ನ ಅಂಕಲ್ದು ಫ್ರೆಂಡ್ದು ಮಕ್ಕಳೆಲ್ಲ ಇಲ್ಲೇ ಕಲ್ಬೇಕು.
ನಾನೊಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಿದ್ರೆ ನನ್ನ ಹ್ಮ್ ಚಿಕ್ಕ ಅಂಕಲ್ ನನ್ನ ಚಿಕ್ಕ ಮಾವನಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನೀನ್ ಚೆನ್ನಾಗಿ ಓದಿದ್ರೆ ನೀನ್ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಜಾರ್ಜ್ ನಿನ್ನನ್ನು ಕಳಿಸುವ ಅಂತ. ನಾನು ಅವಾಗ್ಲೂ ಇದ್ರ ಟೈಮ್ ಹೆಸರು ಕೇಳ್ತಾ ಇದ್ದು ಜಾರ್ಜ್. ಅವಾಗ ವಾವ್ ಅಂತ ಗೊತ್ತಿಲ್ಲ, ನನ್ ತಲೆ ಫಿಕ್ಸ್ ಆಗೋಯ್ತು. ಓಕೆ ಜಾರ್ಜ್ ರೈಟ್ ವೆರಿ ನೈಸ್ ಅಂತ ಹೇಳಿ ಗೊತ್ತಿರ್ಲಿಲ್ಲ, ಫಿಕ್ಸ್ ಹ್ಮ್ ಆಗೋಯ್ತು. ಹ್ಮ್ ಸೊ ಆ ತರ ನನ್ನ ತಲೆ ಫಿಕ್ಸ್ ಆಗಿ ಲಾಸ್ಟ್ ಹ್ಮ್ ಏನೋ ಫೈನಲ್ ಡಿಸಿಷನ್ ಅಂತ ಬರ್ಬೇಕಿದ್ರೆ ನಾನು ಅಂತ ಹ್ಮ್ ಹೇಳ್ತಾ ಹ್ಮ್ ಗುಡ್ ಬಿಕಾಸ್ ಇಟ್ಸ್ ಗೌರ್ಮೆಂಟ್ ಅಂಡ್ ಹ್ಮ್ ಔಟ್ ಗೌರ್ಮೆಂಟ್ ಎಷ್ಟಾದ್ರೂ ಏನು ಊರಲ್ಲೂ ಕೂಡ ಬಿಸಿ ಬ್ಯಾಕ್ ಅಲ್ಲ ಪ್ರೈವೇಟ್ ಗಿಂತ ಹ್ಮ್ ಹ್ಮ್ ಸೊ ಹ್ಮ್ ಗೌರ್ಮೆಂಟ್ ಅಂಡ್ ಆಲ್ಸೋ ಇಲ್ಲಿದು ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಹ್ಮ್ ಪ್ರಾಸೆಸ್ ಆಗಿರ್ಬೋದು, ತುಂಬಾ ವಿಚಾರಣೆ ಮಾಡಿ ಅಂತ ಅಂಡ್ ಕಾಂಪಿಟೇಟಿವ್ ಅಂತ. ಸೊ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ಕಿತ್ತು, ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಇಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ. ಬಟ್ ನೀವ್ ಇಲ್ಲಿ ಬಂದ ಮೇಲೆ ಹೌ ಡಿಡ್ ಯು ಫೀಲ್? ಫೆಸಿಲಿಟೀಸ್ ಬಗ್ಗೆ ಏನ್ ಹೇಳ್ತೀರಾ? ಸಿಸ್ಟಮ್ ಹೇಗಿದೆ? ಅಂಡ್ ದೆನ್ ಫಿನಾನ್ಷಿಯಲ್ ಕಂಫರ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ವಾಟ್ ಇನ್ಪುಟ್ಸ್ ಕ್ಯಾನ್ ಯು ಗಿವ್? ಏನ್ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಅಂತ? ಓದೋ ಫೆಸಿಲಿಟಿ ಅಂತ ತುಂಬಾ ಚೆನ್ನಾಗಿದೆ. ಬಿಕಾಸ್ ಓಕೆ ಕಾಂಪ್ರಮೈಸ್ ಆ ತರ ಏನೂ ಆಗಿಲ್ಲ ಅಂದ್ರೆ ಓದೋ ಫೆಸಿಲಿಟಿ. ಆದ್ರೆ ಪ್ಲೇಸ್ ಅನ್ನ ಡಿಸ್ಕ್ರೈಬ್ ಮಾಡಿರುವಂತಹ ರೀತಿ ತುಂಬಾ ಸುಂದರವಾಗಿರುವಂತಹ ಪ್ಲೇಸ್, ಐ ವಿಲ್ ಫೀಲ್ ಲೈಕ್ ಓಕೆ. ಆದ್ರೆ ರೈಟ್ ನೋ ಸೆಕೆಂಡ್ ಟಾಪಿಕ್ ರಿಯಲಿ ಗುಡ್, ಇಟ್ಸ್ ರಿಯಲಿ ಗುಡ್ ಅಂತಾನೆ ಹೇಳ್ಬೋದು. ತುಂಬಾ ತುಂಬಾ ಕಡೆ ನಾವು ಇವಾಗ ಯೂಟ್ಯೂಬ್ ಅಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಒನ್ ಆಫ್ ದ ಚೀಪೆಸ್ಟ್ MBBS ಅಂತ ಹೇಳಿದ್ರೆ ಜಾರ್ಜಿಯಾನ ಫಸ್ಟ್ ತೋರಿಸುತ್ತೆ. ಬಟ್ ಐ ವುಡ್ ಟೆಲ್ ಇಟ್ ಇಸ್ ನಾಟ್ ಇಟ್ ಆಲ್ ಚೀಪ್ ಅಂತಾನೆ ಹೇಳ್ಬೋದು. ಬಿಕಾಸ್ ಏನು ಯೂನಿವರ್ಸಿಟಿ ಫೀಸ್ ಅಂತಾನೆ ಬಂದ್ಬಿಟ್ಟು ಇಟ್ ಇಸ್ ಅ ಪರ್ಟಿಕ್ಯುಲರ್ ಅಮೌಂಟ್. ಇಟ್ ಇಸ್ ನಾಟ್ ಎಲ್ಲಾ ಜನಕ್ಕೆ ಎಫೋರ್ಡೆಬಲ್ ಅಂತ ಅನ್ಸಿಲ್ಲ. ಕರೆಕ್ಟ್ ಕಮ್ ಅಂತ 1 and 2 ಅಂತ ಹೇಳ್ಬೋದು, ಬಟ್ ಇಟ್ಸ್ ನಾಟ್ ಲೈಕ್ ಚೀಪ್ ಅಂತ ಹೇಳ್ಬೋದು. ಸೊ ರೈಟ್ amount wise it is not cheap. Regarding education wise it is a very good quality education and it's all self. ಇವಾಗ ನಮ್ಗೆ ಓದ್ಬೇಕು ಅಂದ್ರೆ we do not need anyone else to guide us. ರೈಟ್ ಹೋಗು ಈ ರೀತಿಯಲ್ಲಿ ಹೋಗು ಈ ಬುಕ್ we are all self prepared from first 2 years ಇಂದ. Okay, this is important, this is how we go through textbooks, this is how we ಆ ಒಂದು ಅರಿವು since we are not in the first and second year, it's very easy when we are coming to third and fourth year. Gradual ಆಗಿ ನಮಗೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಕೈಲಿ ಕೂತ್ಕೊಳ್ಳುತ್ತೆ. ಸೊ ಹೇಗೆ ಓದ್ಬೇಕು ಅನ್ನೋ ಒಂದು ಪ್ರಾಸೆಸ್ ಕೂತ್ಕೊಳ್ಳುತ್ತೆ. I think it's really good. I think right as I told not cheap, but when it comes to overall, they were all very difficult. Not mentioned as per the height. ಓಕೆ ಮಾಡೋ ರೀತಿ ಪ್ಲೇಸ್ ಬಗ್ಗೆ ಆಗಿರ್ಬೋದು. ಎಜುಕೇಶನ್ ವೈಸ್ ಇಟ್ಸ್ ವೆರಿ ಗುಡ್. ಸೊ ಯಾರಾದ್ರೂ ಸ್ಟೂಡೆಂಟ್ ಇಂಡಿಯಾದಿಂದ ನೀವು ಹೇಳೋ ಹಾಗೆ ನಿಮ್ಮ ಯೂನಿವರ್ಸಿಟಿಗೆ ಮೆಡಿಕಲ್ ಅಥವಾ ಇನ್ಯಾವುದೇ ಒಂದು ವಿಭಾಗದಲ್ಲಿ ಉನ್ನತ ಶಿಕ್ಷಣಕ್ಕೆ ಬರೋರಾದ್ರೆ ಏನೇನು ಟಿಪ್ಸ್ ಅಥವಾ ಏನೇನ್ ಗೈಡೆನ್ಸ್ ನಿಮ್ಮಿಂದ ಸಿಗೋದಿಕ್ ಸಾಧ್ಯ? I would not make buttercoat ಆ ಥರ ಏನು ಮಾಡಲ್ಲ. Because everyone whom I contacted before has nicely buttercoated. ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ and when that expectation breaks it's very good. I will say it's very hard ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ವೆರಿ ಹಾರ್ಡ್, ತುಂಬಾ ಹೋಮ್ ಸಿಕ್ನೆಸ್ ಇರುತ್ತೆ, ವೆದರ್ ಆಗಿದೆ ಅಂಡ್ ಬಟ್ ಜನರ ಜೊತೆ ಬೆರೆಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. If someone is coming, I would suggest like you can come, but do not keep in a high expectation. Easy irutte, it's very colorfulness anta ತೆಗ್ದಾಕ್ಬಿಟ್ರೆ. ಸೊ ಅಪಾರ್ಟ್ ಫ್ರಮ್ ದ ಎಜುಕೇಶನ್ ವೈಸ್ ಅಲ್ಲಿ ಅಕಾಮಡೇಷನ್ ಆಗಿರ್ಬೋದು, ಫುಡ್ ಆಗಿರಬಹುದು, ಅವೆಲ್ಲನೂ ಕೂಡ ಒಂದು ಕಂಫರ್ಟ್ ಝೋನ್ ಅಲ್ಲಿ ನೀವು ತಗೊಂಡು ಹೋಗೋದಕ್ಕೆ ಹೌ ಚಾಲೆಂಜಿಂಗ್ ವಾಸ್ ಇಟ್ ಅಂತ, ಎಷ್ಟು ಸ್ಟ್ರಗಲ್ ಆಯ್ತು, ಎಷ್ಟು ಈಸಿ ಆಯ್ತು ಅಂತ? ಸ್ಟಾರ್ಟಿಂಗ್ ಐ ಟೋಲ್ಡ್ ಅಲ್ವಾ, ಸ್ಟಾರ್ಟಿಂಗ್ ನಾನು ಬಂದ I had to travel walk 15 minutes to the mess. Oh yeah, I had to climb the hill. ಒಂದು hill right. ಅಲ್ಲೇ ವರ್ಕೌಟ್ ಆಗ್ಬಿಡುತ್ತೆ ರಶ್ಮಿಗೆ. ಹೋಗ್ಬೇಕಿದ್ರೆ 60 ಇದೆ, ಬರಬೇಕಿದ್ರೆ 42 ಬಂದಿದ್ದೀನಿ. ಅಷ್ಟು ಲೈಕ್ ಫುಡ್ ಅಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್.
difficult to adjust starting ಅಲ್ಲಿ. ಓಕೆ. ನಾನು I do not prefer eating non-veg ಆ ಥರ outside ಇಂದ starting I do not prefer. ನಾನು more of the time veg options ನ ತಗೊಳ್ತಾ ಇದ್ದೆ. ಬಿಟ್ರೆ ನಾನೀಗ ಬಂದಂತ ಕನ್ಸಲ್ಟೆನ್ಸಿ ಮೆಸ್ಸೇ ಇದೆ. ಸೊ ಅಲ್ಲಿಂದಲೇ ನಾನು ದಟ್ಸ್ ರೂಲ್ ಆಕ್ಚುಲಿ. ನಾವು ಅಲ್ಲಿಂದಲೇ ತಿನ್ಬೇಕಾಗುತ್ತೆ. ಸೊ ಹೋಗಿ ಬರೋದು ತಿರ್ಗಾ ಕಾಲೇಜ್ ಹೋಗ್ಬೋದು. ಅಂಡ್ ಕೆಲವೊಂದ್ಸಲ ನಮ್ಗೆ ರೇಡಿಯಾಲಜಿ ಸಬ್ಜೆಕ್ಟ್ ಅಂತ ಫಸ್ಟ್ ಇಯರ್ ಅಲ್ಲಿ ಇತ್ತು. ತುಂಬಾ ಹೇಳ್ತೀನಿ ನಿಮ್ಗೆ ಟ್ರಾವೆಲಿಂಗ್ ಅದಕ್ಕೆ ನಡ್ಕೊ ವೆರಿ ಹ್ಯೂಜ್ ಟಾಸ್ಕ್. ನಡ್ಕೊ ಹೋಗೋದು ಒಂದು ಸಬ್ಜೆಕ್ಟ್ ಆದ್ಮೇಲೆ ಒಂದು 3 hours of break ಮಾಡೋದು. 3 hours of break. ನನ್ ಮನೆ ಅದು ದೂರ ಇದೆ, ಏನ್ ಮಾಡೋದಕ್ಕಾಗಲ್ಲ. ಹ್ಯಾವ್ ಟು ಕಮ್ ಬ್ಯಾಕ್ ಗೋ ಬ್ಯಾಕ್ ಅನ್ನೋದು ಕಾನ್ಸೆಪ್ಟ್. ನೀವು ಅಲ್ಲಿಗೆ ಹೋದ್ಮೇಲೆ ಲಿಟ್ರಲಿ ಒಂದೊಂದು ಊಟ ಒಂದೊಂದು ಅಗ್ಗು ತಿನ್ಬೇಕಿದ್ರೆ ನನ್ ಕಣ್ಣು ನೀರ್ ಬರೋದಾಗಿತ್ತು. ಅಮ್ಮ ಮಿಸ್ ಯು ಅಂತ ಹೇಳಿದ್ದಕ್ಕೆ ವೆರಿ ಡಿಫಿಕಲ್ಟ್. ತಿನ್ನೋದು ಮನೆಗೆ ಹೋಗೋದು ತಿನ್ನೋದು ಮನೆಗೆ ಹೋಗೋದು. ಅಂದ್ರೆ ಏನ್ ತಿಂತೀನಿ ಅದೆಲ್ಲ ಕಣ್ಣೀರಲ್ಲೇ ಹೋಗ್ಬಿರುತ್ತೆ ಅನ್ನೋ. ದ ಚಾಲೆಂಜಸ್ ಫಸ್ಟ್ ಥಿಂಗ್ ಇಸ್ ಫೇಸಿಂಗ್ ವಿತ್ ಫುಡ್ ಓನ್ಲಿ. ಬಿಕಾಸ್ ಫುಡ್ ಸರಿ ಇಲ್ಲ ಅಂದ್ರೆ ಫುಲ್ ಮೂಡೇ ಹೋಗುತ್ತೆ. ದಿನದ ಕಂಪ್ಲೀಟ್ ಮೂಡ್ ಆಕ್ಚುಲಿ ಹಾಳಾಗುತ್ತೆ ಫುಡ್ ಇಂದ. ಬಟ್ ನನ್ನ ಅಂಕಲ್ ಏನ್ ಮಾಡಿದ್ರೆ ಅಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಮೆಸ್ ಹಿ ಆಲ್ಸೋ ಮೇಡ್ ಶೋರ್ ದಟ್ ಮನೆಗೆ ಮೆಸ್ ಬರುತ್ತೆ ಅನ್ನೋ ಒಂದು ಸೆಟಪ್ ಅಲ್ಲಿ ಬೇರೆ ಕಡೆಯಿಂದ ಮೆಸ್ ವ್ಯವಸ್ಥೆ ಮಾಡ್ಕೊಂಡು ಇಟ್ ಯೂಸ್ ಟು ಕಮ್ ಟು ಮೈ ಹೋಮ್. ಇವಾಗ ಸಪೋಸ್ ರಾತ್ರಿ ನನ್ಗೆ ಹೋಗೋದಕ್ಕೆ ಆಗಿಲ್ಲ ಅಂದ್ರೆ ನನ್ಗೆ ರಾತ್ರಿ ಮೆಸ್ ಬರುತ್ತೆ. ಆತರ ಸೆಟಪ್ ಅಲ್ಲಿ ಆಕ್ಚುಲಿ ಅಂಕಲ್ ಮಾಡ್ಕೊಟ್ರು. ಸೊ ಐ ಥಿಂಕ್ ಮೋಸ್ಟ್ ಯಾರಿಗೂ ಇಂಥ ಒಂದು ಲಕ್ ಸಿಕ್ಕಲ್ಲ. ಬಿಕಾಸ್ ಅಂಕಲ್ ಅಂತ ಹೇಳ್ಬಿಟ್ಟು ವೆನ್ ಹಿ ಟ್ರೀಟ್ಸ್ ಯು ಎಕ್ಸಾಕ್ಟ್ಲಿ ಲೈಕ್ ಹಿಸ್ ಡಾಟರ್, ದಟ್ಸ್ ಸಮಥಿಂಗ್ that's very unexplainable. ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ಯಾವ ರೀತಿ ನಿಮ್ಮ ಯೂನಿವರ್ಸಿಟಿನಲ್ಲಿ ಹೌ ಕಾಂಪಿಟೇಟಿವ್ ಇಸ್ ಯೂನಿವರ್ಸಿಟಿ ಅಂಡ್ ಯಾವ ರೀತಿ ಆಪರ್ಚುನಿಟೀಸ್ ನಿಮ್ಗೆ ಸಿಗಬಹುದು ಅಂತ? ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ಇಟ್ಸ್ ಆಲ್ ಡಿಪೆಂಡೆಂಟ್ ಆನ್ ಹೌ ಯು ಸ್ಪೆಂಡ್ ಯೋರ್ 6 years here. ಇವಾಗ 6 years ನ ತುಂಬಾ ಜಾಲಿಯಾಗಿ ವೇಸ್ಟ್ ಮಾಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ಬಿಟ್ಟು ಓಕೆ ನಾನು ಲಾಸ್ಟ್ ಅಲ್ಲಿ ಓದ್ಬಿಟ್ಟು ಎಲ್ಲಾ ಓದ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ it is very difficult to crack exam. Because we go first year ಅಲ್ಲಿ we will meet some seniors. Correct. ಅದ್ರಲ್ಲಿ ಎರಡು ಟೈಪ್ ಆಫ್ ಸೀನಿಯರ್ಸ್ ಇರ್ತಾರೆ. One is like enjoy bro, 6 years is like last year ನೀವು ಕೂತು ಕಲ್ತ್ರೆ ಆಯ್ತು. 90 subject is like very easily ನಿಮ್ಗೆ ಲಾಸ್ಟ್ ಶಾರ್ಟ್ ನೋಟ್ಸ್ ಇರುತ್ತೆ. Oh my god. Another set of students who are like first year ಇಂದಲೇ start studying. Because 19 subjects is not like ಈಸಿ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ನಿಮ್ಗೆ 19 ಸಬ್ಜೆಕ್ಟ್ಸ್ ಓದಿ ಮುಗಿಸ್ಬೋದು ಅಲ್ಲ. ಫಸ್ಟ್ ಇಂದ ಸ್ವಲ್ಪ ಮಾಡಿ ಓದಿ ಆ ರೀತಿಯಲ್ಲಿ ನೀವು ಓದಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಸೀನಿಯರ್ಸ್ ಇದ್ದಾರೆ. ಸೊ ನನಗೆ ಸಿಕ್ಕಿರುವಂತ ಇಬ್ರು ಸೀನಿಯರ್ಸ್ ಐ ಹ್ಯಾವ್ ಟು ಮೆನ್ಷನ್ ದೆಮ್. ಇವಾಗ ಅವರು ಗ್ರಾಜುಯೇಟ್ ಆಗಿ ರೀಸೆಂಟ್ಲಿ ದೇ ಹ್ಯಾವ್ ಪಾಸ್ಡ್ FMG ಎಕ್ಸಾಮ್. ದಿಸ್ ಟೈಮ್ FMG ಎಕ್ಸಾಮ್ ಅವ್ರು ಪಾಸ್ ಮಾಡ್ಬಿಟ್ರು. ಐ ಆಲ್ವೇಸ್ ಟೇಕ್ ದೆಮ್ ಆಸ್ ಮೈ ಇನ್ಸ್ಪಿರೇಷನ್. ಮೆಸ್ ಅಲ್ಲಿ ಹೋಗ್ಬೇಕಿದ್ರೆ ಪ್ರತಿದಿನ ಅವ್ರು ಓದೋದು ಹೇಗೆ, ಯಾವ ರೀತಿಯಲ್ಲಿ ನಿಮ್ಮ ಶೆಡ್ಯೂಲ್ ಅನ್ನ ಮಾಡ್ಕೊಳ್ಬಹುದು, ಅವ್ರ ಹತ್ರ ಮಾತಾಡೋದು ಒಂಥರ ಮೋಟಿವೇಶನ್. ಅಂಥವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಅವ್ರು ಹೋಗ್ಬೇಕಿದ್ರೆ ದೇ ಆಲ್ವೇಸ್ ಟ್ರೀಟ್ ಯು ಸೋ ನೈಸ್ಲಿ. ಅಂಡ್ ಹೇಗ್ ಓದ್ಬೇಕು ಅಂದ್ರೆ ಈಗ ಬಿಗಿನರ್ ಬಂದಾಗ ಯಾವ ರೀತಿ ಸ್ಟಡೀಸ್ಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಆ ರೀತಿ ನಾವು ಫಾಲೋ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಇವಾಗ ನಮ್ಗೆ ಫೈನಲ್ ಎಕ್ಸಾಮ್ ಇದೆ, 19 ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಒಂದಿಷ್ಟು, ಸಬ್ಜೆಕ್ಟ್ಸ್ ಒಂದಿಷ್ಟು. ಸೊ ಈ 19 ಸಬ್ಜೆಕ್ಟ್ಸ್ ನಾವು ಕವರ್ ಮಾಡ್ಕೊಂಡು FMG ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮ್ ನ ಇಂಡಿಯಾದಲ್ಲಿ ಬರೀತೀವಿ. ಇದರಲ್ಲಿ 300 ಮಾರ್ಕ್ಸ್ ಆಗುತ್ತೆ ಟೋಟಲ್. 300 ಮಾರ್ಕ್ಸ್ ಅಲ್ಲಿ 150 ಆಗಿರುತ್ತೆ ಪಾಸಿಂಗ್ ಮಾರ್ಕ್ಸ್. ಸೊ ಈ 150 ಮಾರ್ಕ್ಸ್ ನಮ್ಗೆ ಸಿಗ್ಬೇಕಾಗುತ್ತೆ. ಈ 150 ಮಾರ್ಕ್ಸ್ ನಮ್ಗೆ ಪಾಸ್ ಆಯ್ತು ಅಂತ ಇಟ್ಕೊಂಡ್ರೆ ವಿ ಹ್ಯಾವ್ 1 year ಆಫ್ ಇಂಟರ್ನ್ಶಿಪ್ ಇನ್ ಇಂಡಿಯಾ. ಈ 1 year ಇಂಟರ್ನ್ಶಿಪ್ ಮಾಡಿದ್ಮೇಲೆ ವಿ ವಿಲ್ ಗೆಟ್ ಅನ್ ಇಂಡಿಯನ್ ಲೈಸೆನ್ಸ್. ಸಿಕ್ಕಿದ್ಮೇಲೆ ವಿ ಆರ್ ಇಂಡಿಯನ್ ಡಾಕ್ಟರ್ಸ್. ಇಂಡಿಯನ್ ಡಾಕ್ಟರ್ಸ್ ಆದ್ಮೇಲೆ ವಿ ಕ್ಯಾನ್ ಪ್ರಿಪೇರ್ ಅವರ್ಸೆಲ್ಫ್ ಫಾರ್ PG ಆದ್ಮೇಲೆ MD ಮಾಡಬಹುದು, ಮತ್ತೆ ಫರ್ದರ್ ಸ್ಟಡೀಸ್ ನ ಮಾಡಬಹುದು. ಅಂಡ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಲೈಸೆನ್ಸ್ ನ ತಗೊಂಡು ದೇ ವಿಲ್ ಆಪ್ಟ್ ಟು ಗೋ ಟು ಔಟ್ ಆಫ್ ಕಂಟ್ರೀಸ್, USA, ಆಸ್ಟ್ರೇಲಿಯಾ, ಈ ತರ ಆಪ್ಟ್ ಮಾಡ್ಕೊಳ್ತಾರೆ. ಸೊ ದಟ್ಸ್ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್. ಓನ್ಲಿ ಥಿಂಗ್ ಇಸ್ ಇಟ್ ಇಸ್ ನಾಟ್ ಚೀಪ್ ಅಲ್ಲ, ಇಟ್ಸ್ ಕೈಂಡ್ ಆಫ್ ವೆರಿ ಎಕ್ಸ್ಪೆನ್ಸಿವ್. ಸೊ ನಿಮ್ಮ
ನಿಮ್ಮ ಯೂನಿವರ್ಸಿಟಿನಲ್ಲೇ ಈಗ ನೀವು ಮಾಡ್ತಿದ್ರಲ್ಲ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಯು ಕ್ಯಾನ್ ವರ್ಕ್ ಇನ್ ಎನಿ ಅದರ್ ಕಂಟ್ರೀಸ್ ಲೈಕ್ USA, ಕ್ಯಾನಡಾ ಆತರ ಎಲ್ಲ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಕೋಬಹುದಾ ಅಥವಾ ಇಲ್ಲೂ ಅದೇ ತರ process ನ ಮಾಡ್ಬೇಕಾ? No, you can directly start with USA ಅಂತಾನೆ ಹೇಳ್ಬೋದು, ಬಿಕಾಸ್ ವಿ ಹ್ಯಾವ್ ಟು ರೈಟ್ USMLE. USMLE ಬೇಕೇ ಬೇಕು, 3 ಸ್ಟೆಪ್ ಇರುತ್ತೆ ಆಯ್ತು. ಸೊ ಫಸ್ಟ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಬಿಟ್ಟು, ಸೆಕೆಂಡ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಬಿಟ್ಟು, ಥರ್ಡ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಯು ವಿಲ್ ಬಿ ಅ USA ಡಾಕ್ಟರ್. So you can directly like your Georgia in the when you're doing your medicine. Prepare for USMLE and go to that part. Prepare for class, go to UK part. So you can do that. But, That's nice. I would suggest, like ನಮ್ಮ ಊರಿಗೆ ಬಂದು ನಮ್ಮ ಊರಿನ ಲೈಸೆನ್ಸ್ ಇರೋದು Yes. Yes, yes. ಅಂತ ಹೇಳೋದಕ್ಕಾಗಲ್ಲ. ಸೊ ನಿಮ್ಗೆ ಏನ್ ಡಿಫ್ರೆನ್ಸಸ್ ಅನ್ಸುತ್ತೆ ಇಲ್ಲಿ ನೀವು ಮೆಡಿಕಲ್ ಮಾಡೋಕು ಇಂಡಿಯಾದಲ್ಲೇ ಮಾಡ್ಬೋದಿತ್ತಲ್ಲ ಅಂತ ಅನ್ಸಿಲ್ವಾ ಯಾವತ್ತು? ತುಂಬಾ ಅಂದ್ರೆ ನನ್ಗಿರುವಂತ ಕೆಪಬಿಲಿಟಿ ವಿತ್ ಮೈ ಮಾರ್ಕ್ಸ್ ಶೆಡ್ಯೂಲ್ ನೋಡ್ಬಿಟ್ರೆ I always, starting ಬಂದಾಗ I always used to feel, ಯಾಕೆ I could have opted ಅಲ್ವಾ, I could have ನಂಗಿರುವಂತ ಕೆಪಾಸಿಟಿಗೆ I would have got nice thing ಅಂತೆಲ್ಲ ನನ್ಗೆ ಯಾವಾಗ್ಲೂ ಸ್ಟಾರ್ಟಿಂಗ್ ಎಲ್ಲ ಅನಿಸ್ತಾ ಇತ್ತು. Then I thought of thinking ಈ ತರ, why complaining about ಆಗಿರೋದ್ರಿಂದ ಯಾಕೆ ಕಂಪ್ಲೇಂಟ್ ಮಾಡ್ಕೊಳ್ತೀವಿ? Right. It doesn't solve. Yeah, it doesn't solve. ಯಾಕೆ ಹಿಂದಿನ ಕೂತು ಯಾಕೆ ಅದರ ಚಿಂತೆ ಮಾಡ್ಕೊಳ್ತಾ ಇರ್ತೀವಿ? Right. And it's always like, I wanted to try out of boundaries. I wanted to move out of comfort zone. So it is not a thing to complain, because ಎಷ್ಟೋ ಜನರ ಕನಸಾಗಿರುತ್ತೆ ಹೊರಗೆ ಬರ್ಬೇಕು, ಆಚೆ ಬಂದು ಹೋಗ್ಬೇಕು ಅಂತ ಒಂದು ಭಾಗ ಸಿಕ್ತು. So I shouldn't be complaining about ಯಾಕೆ. Because ಫಸ್ಟ್ ಒಂದು ಸೆಮಿಸ್ಟರ್ ನಾನು ಮಾಡಿದ ಅದೇ ತಪ್ಪು. ಯಾಕೆ ಅಂತ ಹೇಳಿ ಆಗ್ತಾ ಇಲ್ಲ, ಲೆಟ್ ಮಿ ಟೇಕ್ ಅ ಬ್ರೇಕ್, ಐ ಕಾಂಟ್ ಅಂತ ಹೇಳ್ಬಿಟ್ಟು ಐ ಗೇವ್ ಅಪ್. ಇಷ್ಟೆಲ್ಲ ಸ್ಟ್ರಗಲ್ ಇದ್ದಾಗ ರಶ್ಮಿಗೆ ನಾನು ಇದು ಬಿಟ್ಟು ಹೋಗ್ಬಿಡ್ಬೇಕು, ನನ್ಗಿದ್ ಬೇಡ ಈ ವನವಾಸ ಅಂತ ಹೇಳಿ ನಾನು ವಾಪಸ್ ಹೋಗ್ತೀನಿ ಅನ್ನೋ ಒಂದು ನಿರ್ಧಾರ ಯಾವತ್ತಾರು ಮಾಡಿದ್ರಾ? ಹೌದು. ಮೈ ಫಸ್ಟ್ ಸೆಮಿಸ್ಟರ್ ನಾನು ಏಪ್ರಿಲ್ ಅಲ್ಲಿ ಬಂದಿದ್ದೆ, ಲೈಕ್ ಮಾರ್ಚ್ ಅಂಡ್ ಏಪ್ರಿಲ್ ಅಲ್ಲಿ ಬಂದಿದ್ದೆ. ಅಂಡ್ ದೆನ್ ಮೈ ಸೆಮಿಸ್ಟರ್ ವಿಲ್ ಗೆಟ್ ಓವರ್ ಬೈ ಜುಲೈ ಎಂಡ್ ಅಲ್ಲಿ ಸೆಮಿಸ್ಟರ್ ಮುಗಿತೆ. ಸೊ ಬೇಸಿಕಲಿ ಏಪ್ರಿಲ್, ಮೇ, ಜೂನ್, 4 months seemed like 4 years nange. Wow. Very one minute was very difficult. A struggling period nangagiತ್ತು, because adjustability ಇಲ್ಲ ನಂಗೆ. ಸೊ ನಾನು ಡಿಸೈಡ್ ಮಾಡಿದ್ದೆ, ಇಲ್ಲ ಇದು ನನ್ಗಾಗುವಂತಹ ಕೆಲಸ ಅಲ್ಲ, ತಿರ್ಗಾ ಊರಲ್ಲಿ ನೀಟ್ ಬರ್ದು ಬಿಟ್ಟು ಐ ಥಿಂಕ್ ಐ ವಿಲ್ ಗೋ ದೇರ್ ಅಂಡ್ ಸ್ಟಡಿ ಅನ್ನೋದು ಕಾನ್ಸೆಪ್ಟ್ ಆಗಿತ್ತು ನನ್ಗೆ. ಬಟ್ ದೆನ್ ನನ್ನ ಆಂಟಿ ಒಂದು ಮಾತು ಹೇಳಿದ್ರು, ನೀನ್ ಸಮುದ್ರಕ್ಕೆ ಇಳಿತಾಯ್ತು. ಈ ಒಂದೇ ಒಂದು ಮಾತು ನಾನು ಇವಾಗ್ಲೂ ನನ್ನ ಆಂಟಿಗೆ ಯಾವಾಗ್ಲೂ ಹೇಳ್ತೀನಿ, ನೀವು ಹೇಳಿದಂತ ಒಂದು ಮಾತಿಂದ ನಾನು ಇವಾಗ್ಲೂ ಇಲ್ಲಿದ್ದೀನಿ. So you should thank your auntie then. Auntie, yeah, ಯಾವಾಗ್ಲೂ I always tell her, because you told me that I am here today. Otherwise I have stopped long back. ನಾನು ಸ್ಟಾಪ್ ಮಾಡ್ಬಿಟ್ಟು okay, this is not my thing, ಆಗ್ತಾ ಇಲ್ಲ, because I was all bounded by emotionally. I was bound. Yes, emotionally connected. ಹೌದು. ಪ್ರಾಕ್ಟಿಕಲ್ ಆಗಿ I never thought anything. Everything was, everything was pulling me, because I was very emotional. ಅಮ್ಮ ಮಿಸ್ ಆಗ್ತಾ ಇದ್ದಾರೆ, ಅಪ್ಪ ಮಿಸ್ ಆಗ್ತಾ ಇದ್ದಾರೆ, ನಂಗೆ ಊಟ ಮಿಸ್ ಆಗ್ತಾ, ನಂಗೆ ಏನೋ ಸರಿ ಆಗ್ತಾ ಇಲ್ಲ, ನಂಗೆ ಫ್ರೆಂಡ್ಸ್ ಇಲ್ಲ, ವೆದರ್ ಸರಿ ಇಲ್ಲ, ಕಂಪ್ಲೇಂಟ್. ನಾನ್ ಎಂಜಾಯ್ ಮಾಡಿಲ್ಲ. ದಟ್ ವಾಸ್ ದ ಥಿಂಗ್. ಪ್ರತಿಯೊಂದು ಥಿಂಗ್ ನಂಗೆ ಬೇಕು ಅಂತ ಹೇಳಿದ ಥಿಂಗ್ ನಾನು ಯಾವ್ದು ಕೂಡ ಸಂತೋಷದಿಂದ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ದಟ್ ವಾಸ್ ದ ಮಿಸ್ಟೇಕ್. No, you learn ಜೀವನದ ಮೌಲ್ಯಗಳು ನೀವು ಓದ್ಲಿಕ್ ಬಂದಿಲ್ಲ ಅಷ್ಟೇ ಅಲ್ಲ, ಜೀವನದಲ್ಲಿ ಯಾವ ರೀತಿ ಫೇಸ್ ಮಾಡ್ಬೇಕು, ಯಾವ ರೀತಿ ನಾವು ಚಾಲೆಂಜ್ ನ ತಗೋಬೇಕು, ಅಂಡ್ ಆ ಒಂದು ಹಾರ್ಡ್ ಸಿಚುವೇಶನ್ ಅನ್ನ ಓವರ್ಕಮ್ ಮಾಡಿ ಯಾವ ರೀತಿ ನಾವು ಸಕ್ಸಸ್ ಅನ್ನ ಕಾಣ್ಬೇಕು ಅನ್ನೋದನ್ನ ಯು ಲರ್ನ್ಡ್ ಇಟ್. ಇವಾಗ ನಾನು ಅದೇ ಮನೇಲಿ ಹೇಳ್ತಾ ಇದ್ದೆ, ಯುಗಾಂಡಾಗ ಹಾಕಿದ್ರು ಕೂಡ ನಾನು ಐ ಕ್ಯಾನ್ ಸ್ಟೇ ಎನಿವೇರ್, ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಎಸ್, ನಿಮ್ಮ ಒಂದು ವಿಡಿಯೋ ನೋಡ್ತಿದ್ರೆ ಯಾರಿಗೇ ಆಗ್ಲಿ, ಸ್ಟೂಡೆಂಟ್ಸ್ ಬರೋರೇ ಆಗ್ಲಿ, ಈಗ ಅಲ್ಲಿ ಇರೋರೇ ಆಗ್ಲಿ, ನಿಮ್ ಮಾತುಗಳನ್ನ ಕೇಳ್ಕೊಂಡು ಅಪ್ಪ ನಾನು ಆರಾಮಾಗಿದ್ದೀನಿ, ಇದ್ ನನ್ ಸ್ಟೋರಿ ಅಷ್ಟೇ ಅಲ್ಲ, ಎಲ್ಲರಿಗೂ ಅದೇ ಸ್ಟೋರಿ ಅಂತ ಹೇಳಿ ಧೈರ್ಯ ಹೇಳೋ ರೀತಿನಲ್ಲಿ ಹೇಳಿದ್ರಿ. ದಟ್ಸ್ ಸೋ ನೈಸ್ ಆಫ್ ಯು, ಅಂಡ್ ವಿ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್ ಆಸ್ ವೆಲ್. ಸೊ ಸ್ಟಡೀಸ್ ಒಂದು ಪಯಣ ಆದ್ರೆ ರಶ್ಮಿ ಅವರು ಡ್ಯಾನ್ಸ್ ಮಾಡ್ತಾರೆ, ಬುಕ್ಸ್ ಗಳನ್ನ ಓದ್ತಾರೆ. ಇದೆಲ್ಲ ಯಾವ ರೀತಿ ಹಾಬಿನಾ, ಅದನ್ನು ಕೂಡ ಏನಾದ್ರು ಲೈಕ್ ಸೈಡ್ ಪ್ಯಾಷನ್ ತರ ಏನಾದ್ರು? ಆಕ್ಚುಲಿ ನಾನ್ ಸ್ಕೂಲ್ ಟೈಮ್ ಅಲ್ಲಿ ಇರ್ಬೇಕಿದ್ರೇನೆ ಮ್ಯೂಸಿಕ್ ಹಾಡೋದು ತುಂಬಾ ಇಷ್ಟ ಆಯ್ತು ನಂಗೆ. ಮ್ಯೂಸಿಕ್ ಅಂದ್ರೆ
ಹೇಳೋದು ತುಂಬಾ ಇಷ್ಟ ಆಯ್ತು, ಡ್ಯಾನ್ಸ್ ಹ್ಮ್ ಮಾಡೋದು ತುಂಬಾ ಇಷ್ಟ ಆಯ್ತು. ಹ್ಮ್ ಹಾಗೇನೆ ಅಪ್ಪ ಅಮ್ಮ ಕ್ಲಾಸಿಗೆ ಕೂಡ ಹಾಕಿದ್ರು, ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ರೈಟ್. ಕ್ಲಾಸ್ ಹಾಕಿದ್ರು. ಡ್ಯಾನ್ಸ್ ಅಂದ್ರೆ ಯಾವ್ದು, ಕ್ಲಾಸಿಕಲ್ ಭರತನಾಟ್ಯ ಹೌದು, ಆತರ ಏನಾದ್ರು? ಭರತನಾಟ್ಯಂ, ಹ್ಮ್ ಹೌದು, ಭರತನಾಟ್ಯಂ ಹ್ಮ್ ಡ್ಯಾನ್ಸ್ ಅಂತ ಹಾಕಿದ್ರು. ಹ್ಮ್ ಅಂಡ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಗೆ, ಓಕೆ ಇದ್ ಮಾಡ್ತಾ ಇದೀನಿ ಅದ್ ಮಾಡ್ತಾ ಇದೀನಿ ಅನ್ನೋದು ಡಿಸೈನ್. ಸ್ಕೂಲ್ ಹ್ಮ್ ಟೈಮ್ ಅಲ್ಲಿ ಆಕ್ಚುಲಿ ಎಲ್ಲಾನು ಯುನೋ ಕ್ಲಾಸಸ್ ಆಗಿರ್ಬೋದು ಎಲ್ಲಾನು ಆಕ್ಚುಲಿ ಹ್ಮ್ ಕಂಟಿನ್ಯೂ ಮಾಡ್ಬೇಕಾಗೋದು. ಅಂಡ್ ರೈಟ್. ಹೈಸ್ಕೂಲ್ PU ಎಲ್ಲ ಆದ್ಮೇಲೆ ಅದೆಲ್ಲೋ ಡಿಸ್ಕಂಟಿನ್ಯೂ ಆಯ್ತು. ವಾವ್. ಓಕೆ. I couldn't continue further. ಸೊ ಹ್ಮ್ ಮತ್ತೆ ನಮ್ಗೆ ಡ್ರಾಯಿಂಗ್ ಮಾಡೋದು ಕೂಡ ತುಂಬಾ ಇಷ್ಟ. ಐ ಹ್ಮ್ ರಿಯಲಿ ಹ್ಮ್ ಲೈಕ್ ಮತ್ತೆ ಐ ಡೋಂಟ್ ನೋ ಲೈಕ್ ಹಾಡೋದು, ಡ್ಯಾನ್ಸ್ ಮಾಡೋದು, ಸ್ಕೆಚ್ ಮಾಡೋದು, ದಿಸ್ ಇಸ್ ಸಮಥಿಂಗ್ ಲೈಕ್ ಲೈಕ್ ರಿಫ್ರೆಶಿಂಗ್ ಫಾರ್ ಯೋರ್ ಹೌದು. ಹಾ. ಎಸ್ ಲೈಕ್ ಸುಮ್ಮನೆ ಕುತ್ಕೊಳ್ಬೇಕಿದ್ರೆ ಸುಮ್ಮನೆ ಕುತ್ಕೊಳ್ಳೋಕಂತೂ ಐ ರಿಯಲಿ ಡೋಂಟ್ ಫೀಲ್ ಲೈಕ್. ರೈಟ್ ರೈಟ್. ಸೊ ಇವಾಗ ಅಲ್ಲಿ ಹೋಗಿ ಇದಕ್ಕೆಲ್ಲ ಸಮಯ ಸಿಗತ್ತಾ? ಸಮಯ ನಾನು ಮಾಡ್ಕೊಳ್ತೇನೆ, ಬಿಕಾಸ್ ಸುಮ್ಮನೆ ಕುತ್ಕೊಳ್ಬೇಕಿದ್ರೆ ಇಟ್ಸ್ ಐನೋ ಐನೋ. ಆಲ್ವೇಸ್ an empty ಹ್ಮ್ mind is an evil space ಅಂತ ಹೇಳ್ಬಿಟ್ಟು. ಎಸ್, ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಹಾಗೆ. ರೈಟ್. ಹೌದು. ಸೊ ಎಸ್. ನನ್ನ ಆಕ್ಚುಲಿ ಈ ಒಂದು ಪಾತ್ ಆಫ್ ಲೈಕ್ ಕಾನ್ಸಂಟ್ರೇಟಿಂಗ್ ಮೋರ್ ಇಂಟು ಮ್ಯೂಸಿಕ್ ಆಗಿರ್ಬೋದು ಸ್ಟಾರ್ಟೆಡ್ ಹ್ಮ್ ಫ್ರಮ್ ಮೈ ಸೆಕೆಂಡ್ ಇಯರ್ ಆದ್ಮೇಲೆ ಥರ್ಡ್ ಇಯರ್ಗೆ ನಾನು ಪ್ರವೇಶ ಯಾವಾಗ ಮಾಡ್ತೀನಿ ಅವಾಗ ಹ್ಮ್ ಐ ಥಾಟ್ ಯಾಕೆ ಹೀಗೆ ಹ್ಮ್ ಕುತ್ಕೊಳ್ತಾ ಇದ್ವಿ, ವೈ ಹ್ಮ್ ನಾಟ್ ಎಂಜಾಯ್ ದ ಪ್ರಾಸೆಸ್, ಇನ್ ಇಷ್ಟೇ ರೈಟ್. ಇತ್ತು 4 ಹ್ಮ್ ಇಯರ್ಸ್ ಆದ್ರೆ ಇದು ಮುಗಿಯುತ್ತೆ, ಮುಗೀತು. ಯಾಕೆ ಹಾ. ಅಂತ ಹೇಳ್ಬಿಟ್ಟು ನನ್ನನ್ನು ಹ್ಮ್ ಹ್ಮ್ ನಾನೇ ಮೋಟಿವೇಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ವಾವ್ ವಾವ್ ನನ್ನ ಸ್ಪಿರಿಚುವಲ್ ಪಾತ್ಗೆ ಇರುವಂತಹ ಒಂದು ಕನೆಕ್ಷನ್ ಕೂಡ. ಅಂದ್ರೆ ವಾವ್. ಐ ಸ್ಟಾರ್ಟ್ ರೀಡಿಂಗ್ ಭಗವದ್ಗೀತಾ. ಹ್ಮ್ ತುಂಬಾ ಹ್ಮ್ ಅಟ್ಯಾಚ್ಮೆಂಟ್, ಯಾಕಂತ ಗೊತ್ತಿಲ್ಲ, ನಂಗೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಮಾಡೋದು ತುಂಬಾ ಇಷ್ಟ ಆಯ್ತು, ಹ್ಮ್ ಬೆಳಿಗ್ಗೆ ಹ್ಮ್ ಎದ್ದು ಯೋಗ ಮಾಡೋದು ತುಂಬಾ ಇಷ್ಟ ಆಯ್ತು. ಹ್ಮ್ ನನ್ನಲ್ಲಿ ನಾನು ಐ ಸ್ಟಾರ್ಟೆಡ್ ಫೈಂಡಿಂಗ್ ಹ್ಯಾಪಿನೆಸ್. ಎಸ್ ಒಬ್ಳೆ ಇದ್ದಾಗ ದಟ್ ಇಸ್ ವಾಟ್ ಲೈಫ್ ಟಾಕ್ ಮಿ. ಎಸ್. ಒಬ್ಳೆ ಇದ್ದಾಗ ನಾಟ್ ಕಂಪ್ಲೇನ್, ಹ್ಮ್ ಹ್ಮ್ ನಿನ್ಗೀಗ ಇರೋದು ಎಷ್ಟೋ ಜನರ ಕನ್ಸಾಗಿರುತ್ತೆ, ರೈಟ್. ಯಾಕೆ ಕೊಟ್ಟು ಕಂಪ್ಲೇಂಟ್ ಮಾಡ್ತಾ ಹ್ಮ್ ಇರ್ತೀಯ ಅಂತ ಹ್ಮ್ ಹ್ಮ್ ಇರೋದು ನನ್ನ ಒಂದು ಹ್ಮ್ ಮೈಂಡ್ ಬಂತು. I ದಟ್ಸ್ ನೈಸ್. slowly started this path of reading ಭಗವದ್ಗೀತಾ. ಹ್ಮ್ ಗೀತಾದಲ್ಲೇ ನನ್ಗೆ ಎಲ್ಲಾ ಆನ್ಸರ್ ಸಿಗ್ತಾ ಹೋಯ್ತು. ಯಾಕೆ ಯಾಕೆ ಎಕ್ಸಾಕ್ಟ್ಲಿ. ಹ್ಮ್ ನನ್ಗೆ ನನ್ನ ಹತ್ರ ಯಾವಾಗ್ಲೂ ಈ ಗೀತಾ ಯಾವಾಗ್ಲೂ ಸೈಡ್ ಅಲ್ಲಿ ಇರುತ್ತೆ. ನನ್ಗೆ ಯಾವಾಗ ಬೇಕು ಅಂತ ಹೇಳಿದ್ರೆ ಓಪನ್ ಮಾಡ್ಬಿಟ್ಟು ಹ್ಮ್ ಏನ್ ಶ್ಲೋಕ ಬರುತ್ತೆ, ಓಕೆ ಹ್ಮ್ ಯಾಕೆ ಇದು ಬರುತ್ತೆ. ಸೊ ಎಸ್. ನನಗೆ ಗೀತಾ ಓದೋದ್ರಿಂದ ಲೈಕ್ ಹ್ಮ್ ನನ್ನ ಹ್ಮ್ ಸ್ಟಾರ್ಟಿಂಗ್ ರೀಡಿಂಗ್ ಭಗವದ್ಗೀತಾ ನನಗೆ ಹ್ಮ್ ಸ್ವಲ್ಪ ಇನ್ನಿತರ ಪುಸ್ತಕಗಳನ್ನ ಓದೋ ಒಂದು ಆಸೆ ಕೂಡ ಬಂತು. ವಾವ್. ಸ್ಟಾರ್ಟೆಡ್ ರೀಡಿಂಗ್ ಹ್ಮ್ ಮೋಟಿವೇಶನಲ್ ಥಿಂಗ್ಸ್ ಲೈಕ್ ಹ್ಮ್ BK ಶಿವಾನಂದ ಅವ್ರದ ಈ ಒಂದು ಪುಸ್ತಕ ಇದೆ, ಓಕೆ ದ ಪವರ್ ವಾವ್. ಆಫ್ ಒನ್, ಒನ್ ಮತ್ತೆ ಥಾಟ್. ಸದ್ಗುರು ಹಾ. ಪುಸ್ತಕ ಇದೆ. So ಹ್ಮ್ I really started liking things. Like ಓಕೆ. why not see world in some different way? ಯಾಕೆ ನಾವು ರೈಟ್. ಒಂದೇ ಅಲ್ಲಿ ಯೋಚನೆ ಮಾಡ್ತಿದೀವಿ, ಹ್ಮ್ ಹ್ಮ್ ಅದನ್ನ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಅಂಡ್ ಹ್ಮ್ ಇವಾಗ ಹ್ಮ್ ಆಲ್ವೇಸ್ ಇಟ್ಸ್ ಅ ವರ್ಲ್ಡ್ ಆಫ್ ಕಾಂಪಿಟೇಷನ್. ಕರೆಕ್ಟ್. ನಾನ್ ಮುಂದೆ ಅಂತ ಹೇಳುವಂತ ವರ್ಲ್ಡ್ ಅಲ್ಲಿ ಹ್ಮ್ ಕಾಂಪೀಟ್ ವಿತ್ ಯೋರ್ ಸೆಲ್ಫ್ ಅಂತ ಹೇಳಿದ್ದು ನನ್ಗೆ ಆಕ್ಚುಲಿ ಹ್ಮ್ ಪುಸ್ತಕದ ಯಾರು ಅದನ್ನ ಹೇಳ್ಕೊಟ್ಟು ಪುಷ್ ಮಾಡಲ್ಲ, ನಮ್ಗೆ ಹ್ಮ್ ನಾವೇ ಪುಷ್ ಮಾಡ್ಕೊಂಡು ಗೋ ಎಸ್. ಫಾರ್ವರ್ಡ್. ಭಗವದ್ಗೀತೆನಲ್ಲಿ ಮನುಷ್ಯ ಹುಟ್ಟೋದ್ರಿಂದ ಹಿಡಿದು ಕೊನೆ ತನಕ ಏನೇ ಸಿಚುವೇಶನ್ ಬಂದ್ರು ಹೇಗ್ ಫೇಸ್ ಮಾಡ್ಬೇಕು, ಯಾವ ರೀತಿ ಪ್ರಾಬ್ಲಮ್ ಇಂದ ಓವರ್ಕಮ್ ಮಾಡ್ಬೇಕು ಅನ್ನೋ ಒಂದು ಎಲ್ಲಾ ಇನ್ಫಾರ್ಮೇಶನ್ ಕೃಷ್ಣ ಪರಮಾತ್ಮ ಆ, ಒಂದು ಶತಮಾನಗಳಿಗೂ ಮೀರೋ ಹಾಗೆ ಮುಗಿಸೋದ್ರೂ ಸಾಲದು, ಶತಮಾನಗಳಿಗೂ ಕೂಡ ಪೂರ್ಣವಾಗೋ ಹಾಗೆ ನಾರಾಯಣನೇ ಕೊಟ್ಬಿಟ್ಟಿದ್ದಾನೆ. ಸೊ ಹೌದು ಇವತ್ತು ನೆನ್ನೆದಲ್ಲ, ಆಗ್ಲೇ ನಿಶ್ಚಯವಾಗಿ ಹೋಗಿದೆ. ಪುಸ್ತಕ ಓದೋ ಅಭ್ಯಾಸನೂ ತುಂಬಾ ಒಳ್ಳೆ ಅಭ್ಯಾಸ. ಆ ಹವ್ಯಾಸನೂ ನೀವು ಇಟ್ಕೊಂಡಿದ್ದೀರಿ. ರೈಟ್. ಮುಂದೆ ಬರೋದಾದ್ರೆ ಮ್ಯೂಸಿಕಲ್ ಜರ್ನಿ. ಇನ್ಸ್ಟಾಗ್ರಾಮ್ ಮುಖೇನ ಒಂದು ದಿನ ನೋಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಲೋಡಿ ವಾಯ್ಸ್ ಪಾಪಪ್ ಆಯ್ತು, ರೀಲ್ಸ್ ನೋಡ್ತೀನಿ, ಅಬ್ಬಾ ಏನ್ ಚೆನ್ನಾಗ್ ಹಾಡ್ತಾರೆ ಇವ್ರು, ಯಾಕೆ ಇವ್ರನ್ನ ಅಪ್ರೋಚ್ ಮಾಡಬಾರ್ದು ಅಂತ ಒಂದು ಮೆಸೇಜ್ ಬಿಡ್ತೀವಿ. ರಶ್ಮಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಸೊ ಈ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದ ಪಯಣ ಯಾವಾಗ ಶುರುವಾಯ್ತು, ಹೇಗೆ, ಏನ್ ಕಾರಣ? ಆಕ್ಚುಲಿ ದಾಟ್ ಕಾರಣನೇ ದಿಸ್ ಥಿಂಗ್. ಅಂದ್ರೆ ಐ ವಾಸ್ ವಾವ್. ಲೋನ್ಲಿ. ನನ್ಗೆ ಮಾತಾಡಕ್ಕೆ ಯಾರು ಇರ್ಲಿಲ್ಲ. ಅಂಡ್ ಒಂದ್ ಹ್ಮ್ ಫೇಸ್ ಅಲ್ಲಿ ಹೇಗಂದ್ರೆ ತುಂಬಾ ಹೆಲ್ತ್ ಗ್ರಾಫ್ ತುಂಬಾನೇ ಕೆಳಗೋಯ್ತು. ಟೂ ಓ. ಮಚ್ ಆಫ್ ಹೆಲ್ತ್ ಇಶ್ಯೂಸ್ ಬಂತು. ಅಂಡ್ ಇಟ್ ವಾಸ್ ವೆರಿ ಹ್ಮ್ ಡಿಫಿಕಲ್ಟ್ ಟು ಫೇಸ್ ಅಲೋನ್, ಬಿಕಾಸ್ ಈಗ ಹ್ಮ್ ಮನೇಲಿ ಅಮ್ಮ ವಿಲ್ ಟೇಕ್ ಕೇರ್. ಅಂದ್ರೆ ಇವಾಗ ಜ್ವರ ಬಂದ್ರೆ ಕೂಡ ಯಾರು ಇಲ್ಲ ನೋಡೋದಕ್ಕೆ. ಅಂಡ್ ಏನಾದ್ರು ಹ್ಮ್ ಬೇಕು ಅಂತ ಹೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡ್ ನನ್ನ ಅಪ್ಪ ಹೇಗಂದ್ರೆ ಮೈ ಅಪ್ಪ ಇಸ್ ಅ ವೆರಿ ಸ್ವಾಭಿಮಾನಿ ಪರ್ಸನ್. ಅಂದ್ರೆ ಯಾರ ಹತ್ರ ಓಕೆ. ಕೇಳಿ ಮಾಡೇ ಇಲ್ಲ. ಸೊ ಅದನ್ನ ನೋಡಿ ಬೆಳೆದಂತ ನಾನು
ನಾನ್ ಯಾರಾದ್ರೂ ಒಂದು ಹೋಗಿ ಹೇಳೋದಕ್ಕೆ ಅವ್ರು ಕೇಳೋದಕ್ಕೆ ಒಂಥರ ಮುಜುಗರ. ಸೊ ಅದು ರೈಟ್ ರೈಟ್. ಬಂದಿರೋದ್ರಿಂದ ಅಪ್ರೋಚ್ ಮಾಡೋದು ಹ್ಮ್ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ದಟ್ 2 ಹ್ಮ್ years, the first and second ಹ್ಮ್ year, I got ಹ್ಮ್ shifted to lonely home. Like ಯಾರು ಎಸ್ ಇರ್ಲಿಲ್ಲ, ನಾನು ಒಬ್ಬಳೇ ಇದ್ದೆ, and it was very difficult for me to ಏನ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ it was very difficult. ಎಸ್. ನೀವು ಮಾತಾಡ್ತಾ ಇರುವಾಗ ನೀವು ನನ್ನ ಹತ್ರ ಒಂದು ಶೇರ್ ಮಾಡ್ಕೊಂಡ್ರಿ ಕೆಲವೊಂದು ಪಿಕ್ಚರ್ಸ್ ರೂಮ್ ಇಂದು. ಹೌದು. ಸೊ ನನಗೆ ಒಂಥರ ಮನ್ಸಲ್ಲೇ ಅಪ್ಪ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಇವರು ಅಂತ ಅನ್ನಿಸ್ತು. ಆ ಪುಟ್ಟ ಹೌದು. ರೂಮ್ ಅಲ್ಲಿ ನೀವು ಎಲ್ಲ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳೋದು ಲೈಕ್ ಇಂಡಿಯಾದಿಂದ ತಕ್ಷಣಕ್ಕೆ ಬರೋರಿಗೆ ತುಂಬಾನೇ ಕಷ್ಟ ಆಗುತ್ತೆ. ತುಂಬಾ ಕಷ್ಟ. The thing is, ಗ್ರೂಪ್ ಇಂದ ಡಿಟ್ಯಾಚ್ ಆದ್ಮೇಲೆ ಮಾತಾಡಕ್ಕಂತ ಹ್ಮ್ ಯಾರು ಇಲ್ಲ. ದೇರ್ ಆರ್ ಡೇಸ್ ಹ್ಮ್ ವೇರ್ ಹ್ಮ್ ಆರ್ ಸಿಂಪ್ಲಿ ಟಾಕ್ ಟು ವಾಲ್ಸ್. ಗೋಡೆಗಳ ಹ್ಮ್ ಜೊತೆ ಹ್ಮ್ ಮಾತಾಡ್ಕೊಂಡು ಕೂತ್ಕೊಂಡಿದೀನಿ. ಬಿಕಾಸ್ ಅಂದ್ರೆ ಏನ್ ಹೇಳೋದಂದ್ರೆ, ಇವಾಗ ಹ್ಮ್ ಊರಿಂದ ತುಂಬಾ ಕನಸುಗಳನ್ನ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ರೈಟ್. ಅಂದ್ರೆ ಹ್ಮ್ ಇಟ್ ಇಸ್ ನಾಟ್ ಈಸಿ. ನನಗಿಂತ ವರ್ಸ್ಟ್ ರೈಟ್. ಆಗಿರುವಂತಹ ಲೈಫ್ ಸ್ಟೈಲ್ ಜೀವನಾನ ಲೀಡ್ ಮಾಡಿರೋರು ಕೂಡ ಇಲ್ಲಿದ್ದಾರೆ. ಸಂದರ್ಭ ಹಾಗೆ ಮಾಡುತ್ತೆ. ಅಂದ್ರೆ ಹ್ಮ್ ಹ್ಮ್ ಎಲ್ಲಾ ಇದೆ ನಮ್ಗೆ, ನಮ್ಮ ಹತ್ರ ಎಲ್ಲಾನು ಇದೆ. ಆದ್ರೆ ಹ್ಮ್ ಹ್ಮ್ ಒಂದ್ ಸಿಚುವೇಶನ್ ನಾವು ಬಾಗ್ಲೇಬೇಕಾಗುತ್ತೆ. ಅಂದ್ರೆ ರೈಟ್. ಇವಾಗ ನನ್ಗೆ ಬಂದಿದ್ ಪ್ರಾಬ್ಲಮ್ ಅಂದ್ರೆ, ಇಮಿಡಿಯೇಟ್ ಆಗಿ ನನ್ಗೆ ಇಲ್ಲಿದೆ ರೆಸಿಡೆನ್ಸ್ ಕಾರ್ಡ್ ಅಪ್ಲೈ ಮಾಡ್ಬೇಕಿದ್ರೆ ಅಡ್ರೆಸ್ ಹ್ಮ್ ಪ್ರೂಫ್ಗೆ ನನಗೆ ಮನೆ ಬೇಕಿತ್ತು. ಸೊ ಹ್ಮ್ ಯಾವುದೇ ಆಪ್ಷನ್ ಇದ್ರೆ ಮನೆ ನೋಡ್ದೆ ಓಕೆ ಅಂತ ಹೇಳ್ಬಿಟ್ಟೆ. ದಟ್ ವಾಸ್ ದ ಓ ಮಿಸ್ಟೇಕ್. ಬಿಕಾಸ್ ನಂಗೆ ಊರಿಗೆ ಹೋಗ್ಬೇಕಾಗಿತ್ತು. ಆ ಒಂದು ಹ್ಮ್ ಟೈಮ್ ಪೀರಿಯಡ್ ಅಲ್ಲಿ ನಂಗೆ ಅಡ್ರೆಸ್ ಸಿಕ್ಕಿ ಸೈನ್ ಮಾಡಿ ಹ್ಮ್ ಹ್ಮ್ ಸಿಗ್ಬೇಕಿತ್ತು. ಇನ್ ಕೇಸ್ ಅದು ಹ್ಮ್ ಸಿಕ್ಕಿಲ್ಲ ಅಂದ್ರೆ ನನಗೆ ಹ್ಮ್ ತಿರ್ಗಾ ಹ್ಮ್ ವಾಪಸ್ ಬರೋದಕ್ಕಾಗಲ್ಲ. ಸೊ ಬೇರೆ ಆಪ್ಷನ್ ಇಲ್ಲ, ಯಾವುದೇ ಹ್ಮ್ ತರದ ಆಪ್ಷನ್ ಇಲ್ಲ. ಬಿಕಾಸ್ ನಾನು ಗ್ರೂಪಿಂದ ಸಪರೇಟ್ ಆಗಿರೋಂತ ಕಾರಣ ನನ್ ಜೊತೆ ಹ್ಮ್ ಉಳ್ಕೊಳ್ಳೋದಕ್ಕಂತ ಯಾರು ಬರಲ್ಲ. ಬಿಕಾಸ್ ಎಲ್ರಿಗೂ ಬರಲ್ಲ. ಅವ್ರದ್ದು ಸ್ಪೇಸ್ ಆಗಿರುತ್ತೆ. ಎಸ್ So ಎಸ್. ನಾನು ನನ್ನನ್ನ ಏನು ಏನು ಯೋಚನೆ ಮಾಡಿದೆ, ಓಕೆ ನಂಗೆ ಅಡ್ರೆಸ್ ಬೇಕು ಅಂತ ಹೇಳ್ಬಿಟ್ಟು ಸೈನ್ ಹ್ಮ್ ಮಾಡಿದೆ. ರೈಟ್. ಅಲ್ಲಿಂದ ಸ್ಟಾರ್ಟ್ ಆಗಿ ಒಬ್ಳೆ. ಹ್ಮ್ ಒಂಟಿತನ ಅಂದ್ರೆ ಯಾರ್ಯಾರೂ ಇಲ್ಲ. ಕ್ಲಾಸಿಗೆ ಹೋಗ್ತೀನಿ ಹ್ಮ್ ಬರ್ತೀನಿ. ಅಂಡ್ ಹ್ಮ್ ಕೆಲವೊಂದ್ಸಲ ಇಲ್ಲಿ ರಜಾ ಅಂದ್ರೆ ಒಂದ್ ವಾರ ರಜಾ ಎಲ್ಲ ಇರುತ್ತೆ. ಒಂದು ಹ್ಮ್ ವಾರ ಹ್ಮ್ ರಜೆದಲ್ಲಿ there are days where I have simply been at home doing nothing. And ಅದು ವಾವ್. ನನ್ನ ಮೆಂಟಲ್ ಹೆಲ್ತ್ ತುಂಬಾ ಎಫೆಕ್ಟ್ ಆಯ್ತು. ಎಷ್ಟಂದ್ರೆ ಓ ಇಟ್ ಮೈ ವಾಸ್ ಗಾಡ್. ಐ ವಾಸ್ ಟೋಟ್ಲಿ ಇಂಟು ಡಿಪ್ರೆಷನ್. ದ ಫಸ್ಟ್ 2 years of life was very ಡಿಫಿಕಲ್ಟ್. ಇಟ್ಸ್ ಹ್ಮ್ ವೆರಿ ಹಾರ್ಡ್. ಇಟ್ ಇಸ್ ವೆರಿ ಹಾರ್ಡ್ ಟು ಓವರ್ಕಮ್. ಅಂಡ್ ಸುಮ್ನೆ ಹ್ಮ್ ಫೋನ್ ಮಾಡ್ಬಿಟ್ಟು ಮನೆಯಲ್ಲಿ ಅಳೋದಕ್ಕೆ ಇಷ್ಟ ಇಲ್ಲ ನಂಗೆ. ರೈಟ್ ಬಿಕಾಸ್ ರೈಟ್. ಅವ್ರು ಮಾಡ್ಕೊಳ್ತಾರೆ ಅನ್ನೋದು ಕಾನ್ಸೆಪ್ಟ್ ಆಗಿತ್ತು. ಅಂಡ್ ಎಸ್ ಎಸ್ ಕರೆಕ್ಟ್. ಅಂಡ್ ಆ ಒಂದು ಟೈಮಲ್ಲಿ ನನಗೆ ಭಗವದ್ಗೀತೆ ಓದೋದಾಗಿರ್ಬೋದು, ನಥಿಂಗ್ ವಾಸ್ ದೇರ್. ಆ ಒಂದು ಟೈಮಲ್ಲಿ ಐ ಹ್ಮ್ ವಾಸ್ ವೆರಿ ಲೋ. ಹ್ಮ್ ಏನೇನೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಓದ್ತಾ ಇದ್ದೆ, ಹ್ಮ್ ಮನೆಗೆ ಬರ್ತಾ ಇದ್ದೆ, ಓದ್ತಾ ಇದ್ದೆ, ಹ್ಮ್ ಮನೆಗೆ ಬರ್ತಾ ಇದ್ದೆ, ತಿಂತಾ ಇದ್ದೆ. ದಿಸ್ ವಾಸ್ ದ ಓನ್ಲಿ ಥಿಂಗ್ ದಟ್ ಐ ಡಿಡ್. ರೈಟ್. ದೆನ್ slowly ಹ್ಮ್ slowly I started realizing things like ನನಗೆ ಹ್ಮ್ ಇಲ್ಲಿ ಬರುವಂತಹ ಒಂದು ಅವಕಾಶ ಸಿಕ್ಕಿದ್ದೆ. ಇಟ್ಸ್ ಅ ವೆರಿ ಸಿಕ್ಕಿದೆ. ಗುಡ್ ಥಿಂಗ್. ಎಸ್. And this is very ಶಾರ್ಟ್ ಟೈಮ್. ನಾನು ಐ ಸಾ ಹ್ಮ್ ದಿಸ್ ಕೃಷ್ಣ ಹ್ಮ್ ಒಂದು ಸ್ಟೇಟ್ಮೆಂಟ್, ಈ ಸಮಯವೂ ಕಳೆದು ಹೋಗುತ್ತದೆ. ದಟ್ ಹ್ಮ್ ಹ್ಮ್ ಸ್ಟ್ರೈಕ್ ಸೋ ಮಚ್. ನನಗೆ ಹ್ಮ್ ತುಂಬಾನೇ ಅದು ಸ್ಟ್ರೈಕ್ ಆಯ್ತು. ಈ ಸಮಯ ಹ್ಮ್ ಕೂಡ ಹೋಗುತ್ತೆ, ಇದು ಶಾಶ್ವತ ಏನಲ್ಲ. ಐ ಡೋಂಟ್ ಹ್ಯಾವ್ ಟು ಹ್ಮ್ ಸ್ಟೇ ಹಿಯರ್ ಫಾರ್ ಲೈಫ್ ಟೈಮ್. ಹ್ಮ್ ಇದು ಕೂಡ ಹೋಗುತ್ತೆ. ಲೆಟ್ ಮಿ ಎಕ್ಸ್ಪ್ಲೋರ್. ಹ್ಮ್ ಅಂಡ್ ಬೈ ಹ್ಮ್ ದಟ್ ಟೈಮ್ ಹೇಗಾಗುತ್ತೆ, ಬಿಕಾಸ್ ಮೈ ಹ್ಮ್ ಹೆಲ್ತ್ ಗಾಟ್ ಎಫೆಕ್ಟೆಡ್, ಇಟ್ ವಾಸ್ ಹ್ಮ್ ಕಂಪ್ಲೀಟ್ಲಿ ರಿಫ್ಲೆಕ್ಟೆಡ್ ಆನ್ ಮೈ ಫೇಸ್. ನನ್ನ ಓಕೆ. ಫೇಸ್ ಕಂಪ್ಲೀಟ್ ಆಗಿ ಹಾಳಾಗಿತ್ತು. ಹ್ಮ್ ಹಾಳಾಗಿತ್ತು ಹ್ಮ್ ಅಂದ್ರೆ ಇಟ್ ವಾಸ್ ಐ ಹ್ಯಾಡ್ ಅ ವೆರಿ ಸಿವಿಯರ್ inflammatory trigger that happened on my face. ಓಕೆ. Okay, I ಹ್ಮ್ couldn't face sunlight. ನನಗೆ ರೈಟ್. ಸನ್ ಹೋಗೋದಕ್ಕಾಗಲ್ಲ. ಐ ಕಾಂಟ್ ಫೇಸ್ ಪೀಪಲ್. ನನಗೆ ಅಷ್ಟು ಹ್ಮ್ ಇನ್ಸೆಕ್ಯೂರಿಟಿ ಆಗುತ್ತೆ. ಅನ್ಕೊಳ್ತಾರೆ ಹೇಗಿದ್ದವಳು, ಹೇಗಿತ್ತು ಅಂತ ಅನ್ಕೊಳ್ತಾರೆ ಅಂತ. ನಾನು ಹ್ಮ್ ರೂಮಲ್ಲೇ ನಾನು ಕೂಡಾಕೊಂಡು ಹಾಗೇ ಇರ್ತಾ ಇದ್ದೆ. ಸೊ ಓ ದೆನ್ ಗಾಡ್. why you staying like this when you have ಹ್ಮ್ every opportunities? Why you staying ಹ್ಮ್ like this? Because I am ಹ್ಮ್ always a socially active person. ನನಗೆ ರೈಟ್. ಜನರ ಜೊತೆ ಮಾತಾಡೋದು ಇಷ್ಟ. ಅಂಡ್ ಹ್ಮ್ ತುಂಬಾ ಐ ಲೈಕ್ ಬೀಯಿಂಗ್ ಓಪನ್ ವಿತ್ ಪೀಪಲ್. ಎಸ್ ಅಂತ ಎಸ್. ಅವಳಿಗೆ ಇಂಥ ಒಂದು ಹ್ಮ್ ಸಿಚುವೇಶನ್ ವಾಸ್ ವೆರಿ ಚಾಲೆಂಜಿಂಗ್ ಥಿಂಗ್. ಹ್ಮ್ So ಹ್ಮ್ then I don't know, this book ಹ್ಮ್ just helped me out. And I ಹ್ಮ್ thought, ಹ್ಮ್ why not start music gen? Why not? ಬರುತ್ತಾ ಇಲ್ವಾ ಇಸ್ ಆಲ್ ಸೆಕೆಂಡ್ರಿ. ಸುಮ್ಮನೆ ಹ್ಮ್ ಹಾಡ್ಬಿಟ್ಟು ಅಟ್ಲೀಸ್ಟ್ ಫಾರ್ ಮೈಂಡ್ ಹ್ಮ್ ಸಂತೋಷಕ್ಕೆ ಹಾಕೋಣ ಹ್ಮ್ ಅಂತ ಜಸ್ಟ್ ಒಂದ್ ಹ್ಮ್ ಸಾಂಗ್ ಅವಾಗ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹ್ಮ್ ಅವಾಗ ನನಗೆ ಇನ್ಸ್ಟಾದಲ್ಲಿ 700 ಫಾಲೋವರ್ಸ್ ಏನೋ ಇತ್ತು. ವಾವ್. 700 ಫಾಲೋವರ್ಸ್ ಏನೋ ಇತ್ತು. ಅಂಡ್ ದಟ್ ಹ್ಮ್ ವರ್ ಮೈ ಮೈ ರಿಲೇಟಿವ್ಸ್, ಫ್ರೆಂಡ್ಸ್ ಗ್ರೂಪ್ಸ್, ಸ್ಕೂಲಿಂದ ಫ್ರೆಂಡ್ಸ್ ಗ್ರೂಪ್, ಮತ್ತೆ ಇಲ್ಲಿ ಅವರು ಕೆಲವರು ಅಷ್ಟೇ ಹ್ಮ್ ಇದ್ದಿದ್ದು. ಹ್ಮ್ ಸುಮ್ಮನೆ ಹ್ಮ್ ಹಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದು ಹ್ಮ್ 500-600 ವ್ಯೂಸ್ ಅಲ್ಲಿ ಮ್ಯಾಕ್ಸಿಮಮ್ ಇದ್ದಿದ್ದು. ನಥಿಂಗ್. ರೈಟ್. ಹ್ಮ್ ನಾನಂದ್ರೆ
ಹಾಡ್ತಾ ಇದ್ದಿದ್ದು ನಾಟ್ ಫಾರ್ ಗೆಟಿಂಗ್ ವ್ಯೂಸ್, ನಾಟ್ ಫಾರ್ ಗೆಟಿಂಗ್ ಯುನೋ ಎಸ್, ಫಾರ್ ಚೇಂಜ್ಗೋಸ್ಕರ. ಹೌದು, ಲೈಕ್ ಐ ವಾಸ್ ಲೈಕ್ ದಿನ ಹಾಡಿ ಮತ್ತೆ ಅಪ್ಲೋಡ್ ಮಾಡ್ಬೇಕಿದ್ರೆ ಮತ್ತೆ ಕೇಳ್ಬೇಕಿದ್ರೆ ಓಕೆ ಫೈನ್, ಓಕೆ ಏನಾದ್ರೂ ಮಾಡ್ತಾ ಇದ್ದೀನಿ, ಟೈಮ್ ಹೋಗ್ತಾ ಇದೆ ಅಂತ ಗೊತ್ತಾಯ್ತು ನನಗೆ. ಎಸ್. ಐ ಥಾಟ್ ವೈ ನಾಟ್ ಸ್ಟಾರ್ಟ್ ಬ್ಲಾಗಿಂಗ್. ಹ್ಮ್ ಬ್ಲಾಗ್ ಮಾಡುವಂತ ಏನು ಮನೆ ಆಗಿರ್ಬೋದು, ಅಥವಾ ಮನೆ ತೋರಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಕೂತು ಎಡಿಟಿಂಗ್ ಮಾಡೋದಾಗಿರ್ಬೋದು, ಆ ಸೆಟಪ್ ನಂಗಿರ್ಲಿಲ್ಲ. ಬ್ಲಾಗಿಂಗ್ ವಾಸ್ ಸಮಥಿಂಗ್ ದಟ್ ಕೇಮ್ ಟು ಮಿ ಸೆಕೆಂಡ್ರಿ. ಹೀಗೇನೆ ಹಾಡಿ ಹಾಕ್ಬಿಡೋಣ, ನಥಿಂಗ್ ಮಚ್ ಇನ್ ದಾಟ್. ಆದ್ರೆ ಫಸ್ಟ್ ಪ್ರಯಾರಿಟಿ ವಾಸ್ ಸ್ಟಡೀಸ್, ಬಿಕಾಸ್ ಫಸ್ಟ್ 3 years ಇಲ್ಲಿ ಸ್ಟಡೀಸ್ ಗೆ ಅಷ್ಟು ಇಂಪಾರ್ಟೆನ್ಸ್ ಬೇಕಾಗುತ್ತೆ. ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಆದ್ರೆ ಸಂಜೆ 5 ಗಂಟೆ ಆಗುತ್ತೆ, 6 ಗಂಟೆ ಆಗುತ್ತೆ. ಸ್ಟಡೀಸ್ ವಾಸ್ ಫಸ್ಟ್ ಟಾಸ್ಕ್ ನನ್ಗೆ. ಹೌದು, ಮನೆಗ್ ಬಂದು ಅಷ್ಟೇ ಓದೋದಿರುತ್ತೆ, ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗೋದಿರುತ್ತೆ, ಬ್ರೇಕ್ಸ್ ಇರಲ್ಲ, ವೀಕೆಂಡ್ಸ್ ಅಲ್ಲಿ ಫುಲ್ ವೀಕ್ ಪ್ರಿಪರೇಷನ್ ಇರುತ್ತೆ. ಸೊ ಐ ವಾಸ್ ಆಲ್ವೇಸ್ ವಿತ್ ಕಾನ್ಸೆಪ್ಟ್ ಆಫ್ ಸ್ಟಡೀಸ್ ಫಸ್ಟ್ ಮತ್ತೆ ರೆಸ್ಟ್ ಅಂತ ಹೇಳ್ಬಿಟ್ಟು. ಇವಾಗ ಅಂದ್ರೆ ಹಾಸ್ಪಿಟಲ್ ರೊಟೇಷನ್ಸ್ ಅಂದ್ರೆ ಇವಾಗ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ನಡೀತಾರೆ. ಸೊ ಒಂದು ಸಬ್ಜೆಕ್ಟ್ ಒಂದ್ ಇರುತ್ತೆ. ಸೊ ಸೇಮ್ ರೂಟೀನ್ ಆಗ್ಬೇಕಿತ್ತು ಅಂದ್ರೆ ಬೆಳಿಗ್ಗೆ ಹೋಗ್ತೀವಿ, ಒಂದು 2 to 3 hours ಅಲ್ಲಿ ಮುಗಿಯುತ್ತೆ ಅಂತ ಅನ್ಕೊಂಡಾಗ ಮತ್ತೆ ಮನೆಗ್ ಬರ್ತೀನಿ. ಸೊ ದಿಸ್ ಇಸ್ ಮೈ ರೂಟೀನ್ ಆಗುತ್ತೆ. ಸೊ ಮತ್ತೆ ಏನೋ ಗೊತ್ತಿಲ್ಲ, ಐ ಸ್ಟಾರ್ಟೆಡ್ ಬಿಲೀವಿಂಗ್ ಗಾಡ್ ಸೋ ಮಚ್. ಆವಾಗ ಸಿಕ್ಕಿತ್ತು ನನಗೆ ಸೋ ಮಚ್ ಪೀಸ್. ಓ ಎಲ್ಲಾನು ಆಗ್ತಾ ಇದೆ, ಎಲ್ಲ ಲೈಕ್ ಹೇಗ್ ಅನ್ಕೊಂಡೆ ಹಾಗಾಗ್ತಾ ಇದೆ. ದೆನ್ ಕೈಯಿಂದ 3rd year ಕಂಪ್ಲೀಟ್ ಆಗೋ ಎಂಡಿಗೆ ಐ ಜಸ್ಟ್ ಗಾಟ್ ಶಿಫ್ಟೆಡ್ ಫ್ರಮ್ ದಟ್ ಹೋಮ್. ನನ್ನ 2 ಫ್ರೆಂಡ್ಸ್ ಜೊತೆ ನಾನು ಈ ಮನೆಗ್ ಬರ್ತೀನಿ. ಏನೋ ರಾಯರ ಏನೋ ನಂಗೆ ಹೇಳೋದಕ್ಕೆ ಆಕ್ಚುಲಿ ಮಾತಲ್ಲ, ಅದು ಆಕ್ಚುಲಿ ಹೇಗ್ ಬಂತು ಏನು ಗೊತ್ತಿಲ್ಲ. ಎವ್ರಿಥಿಂಗ್ ಹ್ಯಾಪನ್ ಇನ್ ಫ್ಲೋ. ಈ ಮನೆಗ್ ಬರ್ತೀನಿ, ಇಲ್ಲಿಗೆ ಬಂದ್ಮೇಲೆ ದೇರ್ ಇಸ್ ನೋ ಸೆಕೆಂಡ್ ಥಾಟ್. ನಾನ್ ಮಾಡ್ಬೇಕಾಗಿರುವಂತ ಎಲ್ಲಾ ಕೆಲ್ಸ ನಾನ್ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಕೂಡ ನನಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ನಾನ್ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರೋದು, ನನ್ಗೆ ಅದು ಕೊಡು ಇದು ಕೊಡಲ್ಲ, ನನ್ಗೆ ಇಷ್ಟು ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್. ನನ್ಗೆ ಇಷ್ಟು ಕೊಡ್ ನನ್ಗೆ ಬೇಕಾಗಿದ್ದು ಲೈಕ್ ಇಷ್ಟು ನಾನ್ ಪ್ರಾರ್ಥನೆ ಮಾಡಿದಕ್ಕೂ ನಂಗೆ ಇಷ್ಟು ಕೊಟ್ಟಿದ್ದಕ್ಕೂ ನಿಮ್ಗೆ ತುಂಬಾ ಧನ್ಯವಾದಗಳು ಅಂತ ಯಾವಾಗ್ಲೂ ನನ್ ಪ್ರಾರ್ಥನೆಯಲ್ಲಿ ಕೃತಜ್ಞತೆ ಮಾತ್ರ ನನ್ಗೆ ಇವಾಗ ಕೊಡೋದಕ್ಕಿರೋದು. ಅಂಡ್ ಸ್ಲೋಲಿ ಹಾಡೋದಕ್ಕಂತ ಸ್ಟಾರ್ಟ್ ಮಾಡಿದೆ. ನನ್ನ ಮ್ಯೂಸಿಕ್ ಅಂದ್ರೆ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಇಯರ್ 2025 ಅಲ್ಲಿ. ಚಾನಲ್ಲಿ ನಾನು ಬ್ಲಾಗ್ ಮುಖಾಂತರ ಸ್ಟಾರ್ಟ್ ಮಾಡ್ಕೊಳ್ತೇನೆ ಲೈಫ್ ಸ್ಟೈಲ್. ಬಿಕಾಸ್ ಇಲ್ಲಿ ಇರುವಂತ ಜನರು ಹೇಗಂದ್ರೆ ತುಂಬಾ ಕೆಟ್ಟ ಲೈಫ್, ಅಂದ್ರೆ ಕ್ಲಾಸಿಗೆ ಹೋಗ್ತೀವಿ, ಬರ್ತೀವಿ, ಸಿಕ್ಕಿದೆಲ್ಲ ತಿಂತಾರೆ, ಅಂಡ್ ದೆನ್ ಸ್ಲೀಪ್ ಶೆಡ್ಯೂಲ್ ಕರೆಕ್ಟ್ ಇಲ್ಲ, ಫೋನ್ ಆಗಿರ್ಬೋದು, ನೋ ಫಿಸಿಕಲ್ ಆಕ್ಟಿವಿಟೀಸ್. ಐ ಥಾಟ್ ಒನ್ ಇನ್ಸ್ಪೈರ್ ಸಮ್ ಪೀಪಲ್ ವೆನ್ ಯು ಆರ್ ಹ್ಯಾವಿಂಗ್ ಅ ವೆರಿ ಕ್ಲೀನ್ ಶೆಡ್ಯೂಲ್. ಸೊ ಇಷ್ಟು ಒಳ್ಳೆ ಕ್ಲೀನ್ ಶೆಡ್ಯೂಲ್ ನ ಇಟ್ಕೊಂಡು ಏನೇನೋ ಹಾಕ್ತಾರಪ್ಪ ಅಂತಂದ್ರೆ ಒಳ್ಳೇದ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಸ್ಟಾರ್ಟ್ ಮಾಡಿ ಲೈಕ್ ಓಕೆ ಇಟ್ಸ್ ಇಂಟ್ರೆಸ್ಟಿಂಗ್. ಮತ್ತೆ ಐ ನೆವರ್ ಆ ವ್ಯೂಸ್ ಲೈಫ್ ಕಡೆ ಗಮನಾನೇ ಅನ್ನೋದೊಂದು ಇತ್ತು ತಲೆಯಲ್ಲಿ. ಹೇಳಿದ್ದಾರೆ, ಡು ನಾಟ್ ಸಿ ದ ರಿಸಲ್ಟ್, ಯು ಜಸ್ಟ್ ಫೋಕಸ್ ಆನ್ ವಾಟ್ ಯು ಹ್ಯಾವ್ ಟು. ಕೃಷ್ಣಂದು ಕರ್ಮಣ್ಯ ವಾದಿಕಾರಸ್ಥೆ ಮಹಾಫಲೇಶು ಕದಾಚಲ ಅನ್ನೋ ಹಾಗೆ ನಿನ್ ಕೆಲಸ ನೀನ್ ಮಾಡು, ಫಲಾಫಲ ನನಗ್ ಬಿಡು ಅಂತ. ಸೊ ನೋಡಿ, ನೀವು ಇಷ್ಟೆಲ್ಲಾ ಹಾರ್ಡ್ ಟೈಮ್ ನೀವು ಓವರ್ಕಮ್ ಮಾಡಿದ್ಮೇಲೆ ಎಂಡ್ ರಿಸಲ್ಟ್ ಏನ್ ಸಿಕ್ತು? ಮತ್ತೆ ಈಗ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಆರಾಮಾಗೆ ಇದ್ದೀರಾ. ಯಾಕಂದ್ರೆ ನೀವು ಅವತ್ತು ತಾಳಿದವನು ಬಾಳಿಯಾನು. ನೀವು ಅವತ್ತು ತಾಳ್ಮೆಯಿಂದ ನಿಮ್ಮನ್ನ ನೀವು ಸ್ಪೋರ್ಟಿವ್ ಆಗಿ ತಗೊಂಡು ನೋವು ಅಂತ ನೀವು ಕುಗ್ದಲೇನೆ ಆ ಒಂದು ಸ್ಥೈರ್ಯತೆಯಿಂದ ಇದ್ದಿದ್ರಿಂದ ಇವತ್ತು ಈ ಪೊಸಿಷನ್ ಬರೋಕ್ ಆಯ್ತು. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಫಸ್ಟ್ ನೀವು ಹಾಡಿದ ಹಾಡು ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ? ನಾನು ಫಸ್ಟ್ ಅಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಬಿಫೋರ್ ಐ ಕೇಮ್ ಜಾರ್ಜಿಯಾ, ನಾನು ಊರಲ್ಲಿ ಕೆಲವು ಆಲ್ಬಮ್ ಸಾಂಗ್ಸ್ ರೆಕಾರ್ಡ್ ಮಾಡಿರ್ತೀನಿ. ಅಂದ್ರೆ ಅಪ್ಪ ಅಮ್ಮ ಇಸ್ ಅ ವೆರಿ ಹ್ಯೂಜ್ ಸಪೋರ್ಟರ್ ನಮ್ಗೆ. ನಿಮ್ ವಿಡಿಯೋ ಮಾಡು ಅನ್ನೋ ಒಂದು ರೀತಿಯಲ್ಲಿ ಈ ತರ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನೀನ್ ಕೂಡ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಮಾಡಿರ್ತಾ ಇದೆ. ಒಂದು ತಮಿಳ್ ಸಾಂಗ್ ಮತ್ತೆ ಒಂದು ಮುಂಗಾರು ಮಳೆದು ಸಾಂಗ್ ಎಲ್ಲ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದೆ. ಏನು ಗೊತ್ತಿಲ್ಲ ನನ್ಗೆ, ಅದು ಹೇಗೆ ಯೂಸ್ ಮಾಡೋದು ಕೂಡ ಗೊತ್ತಿಲ್ಲ. ಆ ಒಂದು ಬರೋಕ್ಕಿಂತ ಮುಂಚೆನೆ ಹಾಡಿ ಹಾಕಿರ್ತೇನೆ. ಮತ್ತೆ ಫುಲ್ ಆಯ್ತಾ, ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಮತ್ತೆ ಸಂಜು ಮತ್ತು ಸುಮ್ನೆ ಹೀಗೆ ನಂಗೆ ಹಾಡ್ಬೇಕು ಅಂತ ಅನ್ಸ್ದಾಗ ಹಾಗೆ ಹಾಡ್ತಾ ಇದ್ದೆ. ಮತ್ತೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಮತ್ತೆ
ಈ ಡಿಸೆಂಬರ್ ಆಕ್ಚುಲಿ ಅಕ್ಟೋಬರ್ ಲಾಸ್ಟ್ ಇಯರ್ 2025 ಅಕ್ಟೋಬರ್ ಇಂದ ಕನ್ಸಿಸ್ಟೆಂಟ್ ಆಗಿ ಡೈಲಿ ಏನಾದ್ರೂ ಒಂದು ಅಪ್ಲೋಡ್ ಕ್ರಿಯೇಟರ್ ಆಗ್ಬೇಕು ಅಂತ ಫಸ್ಟ್ ತಲೆಯಲ್ಲಿ ಇದ್ದಿದ್ದು ಬಟ್ ಎಂಡೆಡ್ ಅಪ್ ಬೀಯಿಂಗ್ ಸಮಥಿಂಗ್. ಎಲ್ಲ ನಮ್ ಕೈಯಲ್ಲಿ ಇರಲ್ವಲ್ಲ ರಶ್ಮಿ ಅವರೇ, ಎಲ್ಲ ಅಲ್ಲಿ ಜಗದೋದ್ಧಾರನ ನಿರ್ಣಯ ಅದು. ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತೇನೆ ಡೈಲಿ ಅಪ್ಲೋಡ್ ಮಾಡೋದು. ನನ್ಗೆ ಸಿಕ್ಕಿರುವಂತ 2 ರೂಮ್ಮೇಟ್ಸ್ ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ರಿಯಲಿ ಲಿಟ್ರಲಿ ಎಲ್ಲಾರು ದೇವ್ರು ಕಳ್ಸಿರೋ ತರ ಎಲ್ಲಾ ಪ್ಯಾಕೇಜ್ ಅಂದ್ರೆ ಮನೆಯಿಂದ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ನನ್ನ ರೂಮ್ಮೇಟ್ಸ್ ಬಿಟ್ಟು ಇಬ್ರು ರೂಮ್ಮೇಟ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ನೀನ್ ಮಾಡು, ಗಂಟೆ ಕಲಿತೀವಿ, ಇಷ್ಟ ಗಂಟೆ ಮಾಡು ನಿಂಗೆ ಆಗುತ್ತೆ ಅನ್ನೋ ಒಂದು ಹುಮ್ಮಸ್ ನಂಗೆ ಕೊಡ್ತಾರೆ. ಅಂಡ್ ಎಲ್ಲಾದ್ರೂ ದಾರಿ ತಪ್ಪಿದಾಗ ಇಫ್ ಇಟ್ಸ್ ರಾಂಗ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ, ತಪ್ಪು ಇದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಸೊ ಇಂಥದ್ದು ಬರ್ಬೇಕಿದ್ರೆ ಐ ರಿಯಲಿ ಫೀಲ್ ಲೈಕ್ ಓಕೆ ರಾಯರ ಕೃಪೆ ತುಂಬಾ ಇದೆ ಅಂತ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ರಾಯರ ಒಂದು ಹಾಡುಗಳನ್ನ ನಾನು ಗಮನಿಸ್ದೆ. ಸೊ ಒಂದು ರಾಯರ ಬಗ್ಗೆ ಗೀತೆ ನಿಮ್ ಕಡೆಯಿಂದ ಆಗಬಹುದಾ ಅಂತ? ಶೋರ್ ನಿಮ್ ಕಡೆಯಿಂದ ರಾಯರಿಗೆ ಸಂಗೀತ ಸೇವೆ, ರಾಯರಿಗೋಸ್ಕರ ನಿಮ್ಮಿಂದ 1-2 ಸಾಲು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀನಾಗಿ ಹಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀನಾಗಿ ಹಾಗಿರುವೆ ರಾಘವೇಂದ್ರ. ಎಷ್ಟು ಚೆನ್ನಾಗಿ ಹಾಡ್ತೀರಾ ರಶ್ಮಿ. ಎಸ್, ರಾಯರಿಗೆ ಸಂಪೂರ್ಣವಾಗಿ ತೃಪ್ತಿ ಆಗಿದೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದ್ರೂ ಹಾಕು, ಸಂಪೂರ್ಣತೆ ನಿನ್ನಲ್ಲಿ ಬಿಟ್ಟಿದ್ದೀನಿ ಅಂತ ಶರಣಾಗತಿಯನ್ನ ನೀವು ಮಾಡಿರೋದು ಖಂಡಿತ ನಿಮ್ಮನ್ನ ಕಾಪಾಡ್ತಾರೆ ರಾಯರು. ರೈಟ್. ಸೊ ಯಾವ ರೀಲು ತುಂಬಾ ವ್ಯೂಸ್ ಅನ್ನ ತಂದ್ಕೊಡ್ತು, ಫಾಲೋವರ್ಸ್ ನ ಹೆಚ್ಚಿಗೆ ಮಾಡ್ತು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ? ನಾನು ಫಸ್ಟ್ ಹಾಕಿದ್ದು ಶಿವಶ್ರೀ ಅವರು ಹಾಡಿದಂತ ಮಾದೇಶ್ವರ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮಿಂದ 1-2 ಸಾಲು ಮಾದೇಶ್ವರ ಸಾಂಗ್. ಮಾದೇಶ್ವರ ಸಾಂಗ್ ಇದು ಓಕೆ ನಾನ್ ಹಾಡಿದ ನಾನ್ ಆಕ್ಚುಲಿ ಇದಕ್ಕೆ ಅಂತ ಐ ನೆವರ್ ಆಕ್ಚುಲಿ ಶಿವಶ್ರೀ ಅವರು ಹಾಡಿದಂತ ಹಾಡಿದೆಯಲ್ಲ ಅದಕ್ಕೆ ಅದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು ಅಂದ್ರೆ ಪ್ರತಿದಿನ ಕೇಳ್ತಾ ಇದ್ದೆ. ಸುಮ್ನೆ ಹಾಡ್ಬಿಟ್ಟು ಹಾಡ್ಬಿಟ್ಟು ಅವಾಗ ನನ್ಗೆ ಇಷ್ಟು 1000 ಫಾಲೋವರ್ಸ್ ಆಗ್ತದೆ. 1 ನೈಟ್ ಅಲ್ಲಿ ಬೆಳಿಗ್ಗೆ ಎದ್ದು ನೋಡ್ಬೇಕಿದ್ರೆ 39,000. I was so shocked and that was my first thing that viral. Right. It got millions. Yes. That was ಏನಂದ್ರೆ ರಶ್ಮಿ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ಲಿಲ್ಲ. ಇಲ್ಲ. Right. So ಅದಕ್ಕೆ expectation ಇಲ್ಲ. I'm just singing. Okay, I'm happy. I'm singing. Okay, let me do it. ಅನ್ನೋ ಒಂದು ಎಸ್, ಆ ಹಾಡನ್ನ ಮತ್ತೆ ನಿಮ್ ಕಡೆಯಿಂದ ರೀಕ್ಯಾಪ್ ಮಾಡ್ಸೋಣ. ಎಸ್. ಹಗಲನ್ನು ನಿನಗೆ ಧ್ಯಾನ, ಇರುಳನ್ನು ನಿನ ಗುಣಗಾನ, ಮಹದೇವನು ನಿಲ್ಲದೆ ನಿನ್ನ ನಿಲದಯ್ಯ ನನ್ನೇ ಪ್ರಾಣ, ಕನಸಲ್ಲು ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರುಸಿರು ನಿನ್ನ ಹೆಸರೇ, ಕಣ್ತೆರೆದು ನೋಡು ಸ್ವಾಮಿ, ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ, ನಾ ತಾಳಲಾರೆನಯ್ಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ, ಮಾದೇಶ್ವರ ದಯಮಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಕಲ್ಸಕ್ರೆ ತಿನ್ನಂಗಾಯ್ತು ಈ ಹಾಡ್ ಕೇಳಿದ್ರೆ. ಏನು ಮುದ್ದಾಗಿ ಒಂಥರ ಸ್ವರದಲ್ಲೂ ಕೂಡ ಸಿಹಿನೇ ತುಂಬಿತ್ತೆ ಹೊರತು ಮಾದೇಶ್ವರ ಯೋಚನೆ ಮಾಡಲ್ಲ ರಶ್ಮಿ ಅವ್ರ ಹಾಡಿಗೆ. ನಾನು ಇದೀನಿ ಬಂದ್ಬಿಡ್ತೀನಿ ಅಂತ ಓಡ್ ಬಂದ್ಬಿಡ್ತಾರ. ದೇವ್ರ ಹಾಡುಗಳು ಜಾಸ್ತಿ ಹಾಡ್ಲಿಕ್ಕೆ ಇಷ್ಟ ಆಗತ್ತೋ ಅಥವಾ ಭಕ್ತಿಗೀತೆನೋ ಅಥವಾ ಫಿಲಿಂ ಸಾಂಗ್ಸ್ ಇಷ್ಟ ಆಗತ್ತಾ?
ಎರಡು ಕೂಡ ನನಗೆ ಆತರ ಭೇದ ಭಾವ ಅಂತ ಇಲ್ಲ. ನನಗೆ ಭಕ್ತಿಗೀತೆಗಳು ನನಗೆ ತುಂಬಾ ನೆಮ್ಮದಿ ಕೊಡುತ್ತೆ. ನಾನು ಸುಮ್ನೆ ಈಗ ಅಡಿಗೆ ಮಾಡ್ಬೇಕಾದ್ರೆ ಅಥವಾ ಸುಮ್ನೆ ಕೂತ್ಕೊಳ್ಬೇಕಾಗಿದ್ರೆ ನನ್ನ ಬಾಯಲ್ಲಿ ಬರೋ ರಾಯರ ಹಾಡುಗಳು, ಕೊರಗಜ್ಜನ ಹಾಡುಗಳು, ಮತ್ತೆ ಶಿವನ್ ಹಾಡುಗಳೇ ಈ ತರ ಬರ್ತಾ ಇರುತ್ತೆ. ಅಂಡ್ ಮೋರ್ ಓವರ್ ನನಗೆ ತುಂಬಾ ಹಳೆ ಸಾಂಗ್ಸ್ ಗಳು ತುಂಬಾ ಇಷ್ಟ ಆಗೋದು. ಸ್ವಲ್ಪ ಹಳೆ ರೆಟ್ರೋ ತರ. ರೈಟ್. ಸೊ ಈಗ ನೀವು ಸಂಗೀತನ ಶಾಸ್ತ್ರೋಕ್ತವಾಗಿ ಗುರುಗಳ ಹತ್ರ ಕಲ್ತಿದ್ದೀರಾ ಅಥವಾ ಲೈಕ್ ಸುಮ್ನೆ ಅದು ಹಾಡೋದು ತನ್ನಿಂದ ತಾನೇ ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ ಆತರ ಏನಾದ್ರು ಇದೆಯಾ? ನಾನು ಕ್ಲಾಸಿಗೆ ಹೋಗಿದ್ದೀನಿ. ಅಂದ್ರೆ ಚಿಕ್ಕವಳಿರ್ಬೇಕಿದ್ರೆ ಅಮ್ಮ ಹ್ಯಾಸ್ ಪುಟ್ ಮೀ ಟು ಮ್ಯೂಸಿಕ್ ಕ್ಲಾಸ್. ಸೊ ನನ್ನ ಗುರು ಬಂದ್ಬಿಟ್ಟು ರಾಜೇಶ್ವರಿ ಮ್ಯಾಮ್ ಅಂತ. ಮ್ಯೂಸಿಕ್ ಕಲ್ತಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಫಾರ್ 3 years ಆಲ್ಮೋಸ್ಟ್ ಅವ್ರ ಹತ್ರ ಕಲ್ತಿದ್ದೀನಿ. ಅಂಡ್ ಕರ್ನಾಟಕ ಸಂಗೀತ ನಾನು ಅಲ್ಲಿ ಮಾಡಿದ್ದು. ಅಂಡ್ ಮತ್ತೆ ಬ್ರೇಕ್ ಬಂತು, ಕ್ಲಾಸಸ್ ಅದು ಇದು ಅಂತ ಹೇಳ್ಬಿಟ್ಟು ಬ್ರೇಕ್ ಬಂತು. ಜಾರ್ಜ್ ಬರೋಕ್ಕಿಂತ ಮುಂಚೆ ನನಗೆ ತುಂಬಾ ಆಸೆ ಇತ್ತು ಎಕ್ಸಾಮ್ ಕಟ್ಟೋಣ ಅಂತ. ಕರ್ನಾಟಕದ ಫಸ್ಟ್ ಎಕ್ಸಾಮ್ ಕಟ್ಟೋಣ ಅಂತ ತುಂಬಾ ಆಸೆ ಇತ್ತು. ಸೊ ಸತ್ಯವತಿ ಮ್ಯಾಮ್ ಹತ್ರ ಫುಲ್ ಓದಿ ಓಕೆ ಥಿಯರಿ ಅದು ಇದು ಅಂತ ಎಲ್ಲ ಕಲ್ತು ಡಿಸೆಂಬರ್ ಅಲ್ಲಿ ನಾನು ಎಕ್ಸಾಮ್ ಕೊಡ್ಬೇಕಿತ್ತು. ಡಿಸೆಂಬರ್ ಅಲ್ಲಿ ಕರೆಕ್ಟ್ ಟೈಮ್ಗೆ ನಂಗೆ ಚಿಕನ್ ಪಾಕ್ಸ್ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಐ ಕುಡಂಟ್ ಗೋ ಔಟ್ ಅನ್ನೋ ಒಂದು ಸಿಚುವೇಶನ್ ಆಗುತ್ತೆ. ಸೊ ಬ್ರೇಕ್ ಬಂತು. ಅಂಡ್ ನೆಕ್ಸ್ಟ್ ಅಂದ್ರೆ 2020 ಅಲ್ಲಿ ನಾನು ಎಕ್ಸಾಮ್ ಕಟ್ಟಬೇಕಾಗಿತ್ತು. ಅಂಡ್ 2021 ಅಲ್ಲಿ ಐ ಆಮ್ ಹಿಯರ್. ಸೊ ಡಿಸೆಂಬರ್ ಅಲ್ಲಿ ಬರೋದಾ ಎಕ್ಸಾಮ್. ಐ ಕುಡಂಟ್. ಸೊ ವಿ ವಿಶ್ ಮತ್ತೆ ಆ ಎಕ್ಸಾಮ್ ನ ಫಿಲ್ ಮಾಡ್ತೀರಾ ನೀವು? ರೈಟ್. ಸೊ ಗುರುಗಳಿಂದ ಕಲ್ತಿದ್ದು ತುಂಬಾನೇ ಇಂಪ್ರೆಸಿಂಗ್ ಆಗಿತ್ತು ಅಂದ್ರೆ ಏನ್ ಹೇಳ್ತೀರಾ? ತುಂಬಾನೇ ಆದ್ರೆ ನಾನು ಬೇಸಿಕ್ ಆಗಿರೋಂತ ಕಲ್ತದ್ದು ಅಂದ್ರೆ ಈ ಸ್ವರಜತಿಗಳು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಲ್ವಾ, ಸ್ವರಜತಿಗಳು ಇದು ನಾನು ಬೇಸಿಕ್ ಆಗಿರುವಂತ ಕಲ್ತಿದ್ದು. ಮತ್ತೆ ಕೀರ್ತನೆಗಳು ಕಲ್ತಿದ್ದೆ. ಡೀಪ್ ಆಗಿ ಟೂ ಮಚ್ ಇಂಟು ಅಂತ ನಾನು ಐ ಡಿಂಟ್ ಡೂ ಇಟ್. ಸೊ ಐ ವಿಲ್ ವಿಶ್ ಟು ಡೂ ಇಟ್ ಅಂಡ್ ಐ ಥಿಂಕ್ ಐ ವಿಲ್ ಡೂ ಇಟ್ ಆಲ್ಸೋ. ಎಲ್ಲರೂ ಗುನುಗೋ ಹಾಗೆ ಲೈಕ್ ಎಲ್ಲರೂ ಇಷ್ಟಪಡೋದು ಕೆಲವೊಂದು ಟ್ರೆಂಡಿಂಗ್ ಸಾಂಗ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಓಡ್ತಾ ಇರುತ್ತೆ. ತುಳಸಿಗೆ ಸಂಬಂಧಪಟ್ಟಂತ ಹಾಡು ಎಲ್ಲರ ಬಾಯಲ್ಲೂ ಗುನುಗ್ತಾ ಇದೆ. ತುಳಸಿ, ನೀಲವೇಣಿ, ಕಲ್ಯಾಣಿ ಅಂತ ಎಷ್ಟು ಹೊಗಳಿದ್ರು ಸಾಲದು. ಸೊ ನಿಮ್ ಕಡೆಯಿಂದ ತುಳಸಿಗೆ ಒಂದು ಗೀತೆ ಮಾಡಬಹುದಾ ಅಂತ? ಎಸ್, ವಿ ವಿಲ್ ಸಿಂಗ್. ಸುಮೇಧ್ ಅವರು ಬರ್ದಿರುವಂತಹ ತುಳಸಿ ಗೀತೆ. ಅಂಡ್ ಅದು ಕೇಳ್ದಾಗ ಅಂತ ಅನ್ಸ್ತು ನನ್ಗೆ. ಬರಿದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನೆಯ ಮಾಯೆ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಎಷ್ಟು ಮುದ್ದಾಗಿ ಹಾಡ್ತೀರಾ ರಶ್ಮಿ. ನಿಜವಾಗ್ಲೂ ತುಳಸಿ ನಾಚಿ ನೀರಾಗ್ಬಿಡ್ತಾರೆ ಹಾಡ್ ಕೇಳಿದ್ರೆ. ಎಸ್, ನನ್ಗಂತೂ ತುಂಬಾ ಅಂದ್ರೆ ಫೀಲಿಂಗ್ ಬರೆಸಿ ಭಾವನೆಗಳನ್ನ ತುಂಬಿಕೊಂಡು ಹೃದಯದಿಂದ ಆರಾಧನೆ ಮಾಡ್ಕೊಂಡು ಹಾಡೋ ಗೀತಗಾರ್ತಿ ರಶ್ಮಿ ಅವರು ಅಂತ ಹೇಳ್ಬೋದು. ಸೊ ಪ್ರೊಫೆಷನಲ್ ಸಿಂಗರ್ ಆಗ್ಬೇಕು ಅಂತ ಕನ್ಸಿಲ್ವಾ? ನಂಗೆ ಗೊತ್ತಿಲ್ಲ, ಆ ದೇವ್ರು ಎಲ್ಲಿ ಇಟ್ಟಿದ್ದಾರೆ ಅಲ್ಲಿಗೆ ಹೋಗುತ್ತೆ. ಬಟ್ ನನ್ನ ಅಂದ್ರೆ ಸಿಂಗಿಂಗ್ ಅಂತ ಬಂದ್ರೆ ಪ್ಯಾಷನ್ ಅಂತ ತಕೊಳ್ತೀನಿ. ಪ್ರೊಫೆಷನ್ ಅಂತ ಬಂದ್ರೆ ಮೆಡಿಸಿನ್ ಅಂತ ತಕೊಳ್ತೀನಿ. ಅಂಡ್ ಇವಾಗ ನನ್ಗೆ ಒಬ್ರು ತುಂಬಾ ಇಷ್ಟ ಅಂದ್ರೆ ಪಲಕ್ ಮುಚ್ಚಲ್ ಅಂತ ಒಬ್ರು ಇದ್ದಾರೆ. ಕಾರ್ಡಿಯೋ ಸರ್ಜರಿ ಎಲ್ಲ ನಡೆಯುವಂತ ಜಾಗದಲ್ಲಿ ಹೋಗ್ಬಿಟ್ಟು ಹಾಡ್ ಆಲ್ವೇಸ್ ಆಸ್ ಇನ್ಸ್ಪಿರೇಷನ್. ತುಂಬಾ ಮಕ್ಕಳ ಜೀವನ ಉಳಿಸಿರುವಂತಹ ಒಂದು ದೇವತೆ ಅವರು. ತುಂಬಾ ಹಾಡ್ಗಳು ಹೇಳಿ ಅಲ್ಲಿ ಒಳಗಿರುವಂತ ಸರ್ಜನ್ಸ್ ಆಗಿರ್ಬೋದು, ಅಲ್ಲಿ ಒಳಗೆ ಮಲಗಿರುವಂತಹ ಮಕ್ಕಳಿಗಾಗಿರ್ಬೋದು, ಎಷ್ಟೋ ಜನಕ್ಕೆ ಅವರ ಹಾಡು ಒಂಥರ ಜೀವ ಬಂದಿದೆ ಅಂತ. ಅವ್ರಿಗೆ ಈಗ ರೀಸೆಂಟ್ ಆಗಿ ಡಾಕ್ಟರೇಟ್ ಪದವಿ ಕೂಡ ಬಂತು. ಐ ಆಲ್ವೇಸ್ ಟೇಕ್ ಹರ್ ಆಸ್ ಅನ್ ಇನ್ಸ್ಪಿರೇಷನ್. ಯಾಕೆ ಆಗ್ಬಾರ್ದು, ಅವ್ರ ತರ ಮಾಡ್ಬಾರ್ದು ಅಂತ ಇಸ್ ಆಲ್ವೇಸ್ ಇನ್ ಮೈ ಹೆಡ್. ಸೊ
ನೋಡೋಣ ಆ ರಾಯರು ಎಲ್ಲಿಟ್ಟಿರ್ತಾರೆ ನಮ್ಮನ್ನ. ಇಲ್ಲ ಎಲ್ಲಿ ರಶ್ಮಿ, ನೀವು ಹೇಳ್ತಿರೋದ್ ಕೇಳಿದ್ರೆ ಆ ತಾಯಿ ಮಾಡ್ತಾ ಇರೋದು ದೇವರ ಸೇವೆ, ದೈವಿಕ ಸ್ಪರ್ಶವಾಗ್ತಾ ಇದೆ ಅವ್ರು ಮಾಡ್ತಾ ಇರೋದು. ಆ ಒಂದು ಆರಾಧನೆ ಮುಖೇನ ಎಲ್ರ ಒಂದು ರೋಗವೂ ಕೂಡ ರೋಗವೂ ಕೂಡ ಗುಣವಾಗತ್ತೆ ಅಂತಂದ್ರೆ ನೀವು ಖಂಡಿತ ಮಾಡ್ತೀರಾ. ಆ ಒಂದು ಕಾನ್ಫಿಡೆನ್ಸ್ ನಮ್ಗಿದೆ. ಚಲನಚಿತ್ರ ಗೀತೆಗಳನ್ನ ಕೇಳೋ ಒಂದು ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ವಾಹ್, ಕಂಡೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ನಿಮ್ಮ ಮದ್ವೆ ಆಗೋ ಲೈಫ್ ಪಾರ್ಟ್ನರ್ ಅಂತೂ ಏನ್ ಪುಣ್ಯ ಮಾಡಿದ್ರೋ. ಆ ನಿಮ್ ಹಾಡ್ಗಳನ್ನ ಕೇಳ್ಕೊಂಡು ಮೈ ಮರ್ತ್ ಬಿಡ್ತಾರ. ಅವರು ಕೂಡ ವಿಶ್ ಅವರು ಕೂಡ ಮ್ಯೂಸಿಕ್ ಲವರ್ ಆಗ್ಬಿಟ್ರೆ ಜೋಡಿ ಸಕ್ಕತ್ತಾಗಿರತ್ತೆ. Yes. ಸಂಗೀತದಲ್ಲಿ ಏನಾರು ಕಂಟಿನ್ಯೂ ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಸಂಗೀತದಲ್ಲಿ ಕಂಟಿನ್ಯೂ ಮಾಡ್ಬೇಕಂತ ಕೇಳಿದ್ರೆ ಅಫ್ಕೋರ್ಸ್ ಆಸೆ ಇದೆ. ಬಿಕಾಸ್ ಮ್ಯೂಸಿಕ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್. ಲೈಕ್ ಬೇಜಾರಾದಾಗ ಹಾಡ್ ಕೇಳಿದ್ರೆ ಖುಷಿ ಆಗ್ತೀನಿ. ಬೇಜಾರಾದಾಗ ಯುನೋ ಮ್ಯೂಸಿಕ್ ಇಸ್ ಅ ಥೆರಪಿ ನನಗೆ. ಏನೇ ಸಿಚುವೇಶನ್ ಇದ್ರು ಸ್ವಲ್ಪ ಹಾಡ್ ಏನಾದ್ರು ಒಳ್ಳೆ ಹಾಡ್ ಕೇಳಿದ್ರೆ, ದೇವರ ನಾಮ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಗೋದು. ಏನೋ ಮನ್ಸಿಗೆ ತುಂಬಾನೇ ನೆಮ್ಮದಿ ಅಂತ ಅನ್ಸೋದು ನನ್ಗೆ ಸಂಗೀತ ಇಂದಲೇ. ಅಂಡ್ ಇಮೋಷನ್ ನ ವ್ಯಕ್ತಪಡಿಸೋದಕ್ಕೆ ಆಗೋದು ಇರುವಂತ ಶಕ್ತಿ ಐ ಥಿಂಕ್ ಸಾಹಿತ್ಯ ಮತ್ತು ಸಂಗೀತಕ್ಕೆ ಮಾತ್ರ ಇರೋದು ಅಂತ ನನ್ನ ಪ್ರಕಾರ. ಎಕ್ಸಾಕ್ಟ್ಲಿ. ಸೊ ಮ್ಯೂಸಿಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಐ ಥಿಂಕ್ ಅದು ಒಂದು ಒಳ್ಳೆ ಒಂದು ಏನ್ ಹೇಳೋದು, ಒಂದು ಒಳ್ಳೆ ಆಶೀರ್ವಾದ ಆಕ್ಚುಲಿ ಅದು. ಯಾಕಂದ್ರೆ ಎಲ್ರಿಗೂ ಸಿಗುವಂತದ್ದಲ್ಲ ಅಂತ ನನ್ನ ಒಂದು ಪ್ರಕಾರ. ಹೌದು. ಸೊ ಅದ್ ಸಿಕ್ಕಿದಾಗ ಕಂಟಿನ್ಯೂ ಮಾಡುವಂತ ಭಾಗ್ಯ ಸಿಕ್ಕಿದ್ರು ಕೂಡ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ನಂಗೆ. ದಟ್ಸ್ ಸೋ ನೈಸ್ ಥಾಟ್ ಆಫ್ ಯು. ಸೊ ತುಂಬಾ ಮರೆಯಲಾಗದ ಹಾಡು, ಲೈಕ್ ತುಂಬಾನೇ ಹತ್ತವಾಗಿದೆ ನನ್ಗೆ. ಈ ರಾಗದ ಹಾಡಂತೂ ನಾನು ಹಾಡ್ತಾನೆ ಇರ್ತೀನಿ ಯಾವಾಗ್ಲೂ. ನಾನು ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ್ದಿರ್ಬೋದು ರಶ್ಮಿ ಅವ್ರಿಗೆ? ಜಾಸ್ತಿಯಾಗಿ ಅಂತದ್ರಲ್ಲಿ ಬರೋದು ದೇವರ ಹಾಡುಗಳೇ, ದೇವರ ಪದಾನೇ ಬರೋದು ನನಗೆ. ಹಗ್ಲು ರಾತ್ರಿ ಎಲ್ಲ ಕೇಳೋದು ಅಂತ ಹೇಳಿದ್ರೆ ಜಾಸ್ತಿಯಾಗಿ ದೇವರ ನಾಮನೇ ಕೇಳ್ತಾ ಇರ್ತೀನಿ ನಾನು. ಯಾವ ದೇವ್ರ ನಾಮ ಇಷ್ಟ ಆಗತ್ತೆ ನಿಮ್ಗೆ? ನನಗೆ ಟಿಪಿಕಲಿ ಕೃಷ್ಣಂದ್ ಇಷ್ಟ ಆಗುತ್ತೆ. ಆಮೇಲೆ ರಾಯರ ಗೀತೆಗಳ ಕೇಳ್ತೀನಿ. ಸೊ ನನ್ಗೆ ಒಂದ್ ಪರ್ಟಿಕ್ಯುಲರ್ ಅಂತ ಇಲ್ಲ, ಬಟ್ ಜಾಸ್ತಿಯಾಗಿ ನಾನು ಹಗ್ಲು ರಾತ್ರಿ ಕೇಳ್ತಾ ಇರೋದು ಯಾವಾಗ್ಲೂ ದೇವರ ನಾಮನೇ. ಒಂದು ದೇವ್ರ ನಾಮ ಇಷ್ಟವಾಗಿರುವಂತದ್ದು ನಿಮ್ ಕಡೆಯಿಂದ ಇರೋದು ಆಕ್ಚುಲಿ ತುಂಬಾ ಇದೆ. ಆದ್ರೆ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ರಾಯರ್ದು ನಾನು ಹಾಡಿದ್ದೆ ಇದ್ರಲ್ಲಿ, ಇನ್ಸ್ಟಾದಲ್ಲಿ ಹಾಡಿದ್ದೆ. ಆ ಹಾಡು ತುಂಬಾ 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 ಇಷ್ಟ ನನ್ಗೆ. ಅದು ತುಂಬಾ ಹತ್ರವಾಗಿರುವಂತ ನನಗೆ. ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ. ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ,
ತೂಗಿರೆ ಗುರು ರಾಘವೇಂದ್ರರ ಕುಂದಣಮಯವಾದ ಚಂದದ ತೊಟ್ಟಿಲು ಲಂದದಿ ಮಲಗ್ಯಾರೆ ತೂಗಿರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿಪರ ತೂಗಿರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಅತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ಜೋ 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 ರಾಯರು ಏನ್ ಮಲಗ್ಸೋದು, ಒಂದ್ ಮಗುನು ಕೂಡ ನಿಮ್ ಹಾಡ್ ಕೇಳಿದ್ರೆ ಅಳು ನಿಲ್ಸಿ ಮಲಗ್ಬಿಡತ್ತೆ. ಅಂತದು ರಾಯರು ಎಷ್ಟು ಕೃಪೆ ಮಾಡಿದ್ದಾರೆ ನಿಮ್ ಮೇಲೆ ರಶ್ಮಿ ಅವ್ರೆ. ಇಷ್ಟು ಸ್ವರಬದ್ಧವಾಗಿ ಶ್ರುತಿಬದ್ಧವಾಗಿ ಒಂಥರ ರಾಯರೇ ಹತ್ರದಲ್ಲಿ ತೊಟ್ಟಿಲಲ್ಲಿ ಮಲಗಿಸಿ ರಾಯರನ್ನ ನೀವು ಅವರನ್ನ ತೂಗಿ ಆ ಲಾಲಿನ ಹಾಡಿದಾಗ ಥ್ಯಾಂಕ್ ಯು ನೋ ಮೋರ್ ವರ್ಡ್ಸ್. ಥ್ಯಾಂಕ್ ಯು. ಅಂದ್ರೆ ರಾಯರ ಆಶೀರ್ವಾದ ತುಂಬಾನೇ ಇದೆ ರಶ್ಮಿ ಅವರೇ. ಎಲ್ರಿಗೂ ಸಿಗಲ್ಲ. ಹೀಗೆ ಅವ್ರ ಗುಣಗಾನ ಮಾಡ್ತಾನೆ ಇರಿ, ಹಾಡ್ತಾನೆ ಇರಿ, ರಾಯರ ಹಾಡನ್ನ ಹಾಡ್ತಾನೆ ಇರಿ. ಎಸ್, ಸೊ ಇನ್ನೊಂದು ಮೂವಿ ಸಾಂಗ್ ಕೇಳೋ ಆಸೆ ನಿಮ್ ಕಡೆಯಿಂದ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ, ಅದಕ್ಕೂ ಹತ್ತಿರ ಇನಿಯ ಎಂದರೆ ಅದಕ್ಕೂ ಎತ್ತರ, ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು, ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು, ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ, ಕಡಲೆಲ್ಲವಾಲಿ ಸುತ್ತುವ ತರವೇ, ನಿನ್ನ ಸೇರುವೆ ನನ್ನೊಳವೇ, ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು. ಥ್ಯಾಂಕ್ ಯು. ಏನ್ ಹೇಳೋದು, ಯಾವ ಪ್ರೊಫೆಷನಲ್ ಸಿಂಗರ್ ಕಡಿಮೆ ನಮ್ ರಶ್ಮಿ ಅವರು. ಥ್ಯಾಂಕ್ ಯು. ಸೊ ನಾನೇನ್ ಹೇಳಲಿಕ್ಕೆ ಸಾಧ್ಯ, ಲವ್ ಬರ್ಡ್ಸಿಗಂತೂ ಹೇಳ್ ಮಾಡ್ಸಿರೋ ಹಾಡ್ಗಳಿದು. ಸೊ ನಿಮ್ ಹಾಡನ್ನೇ ಹಾಕೊಂಡು ಅವ್ರು ಪ್ರಪೋಸ್ ಮಾಡಿಸ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ. ಸೊ ಒಟ್ಟಾರೆ ಎಷ್ಟ್ ಖುಷಿ ಕೊಡುತ್ತೆ ರಶ್ಮಿ. ಸಂಗೀತ ಒಂದ್ ಕಡೆ ಆದ್ರೆ ಡಾಕ್ಟರ್ ಪ್ರೊಫೆಷನ್, ಇನ್ನೊಂದ್ ಕಡೆ ಡ್ಯಾನ್ಸು, ಈ ತರ ಭಗವದ್ಗೀತೆ ಉಟ್ಕೊಂಡು ಈ ಎಲ್ಲಾನು ಕೂಡ ನಿಮ್ ಲೈಫಲ್ಲಿ ಒಂದೊಂದು ಕಲರ್ಫುಲ್ ಇಮೇಜ್ ನ ಕ್ರಿಯೇಟ್ ಮಾಡಿದೆ ಅಂಡ್ ಒಂದೊಂದು ದಿಕ್ಕನ್ನ ತೋರಿಸಿದೆ ನಿಮ್ ಜೀವನದಲ್ಲಿ. ಅಂಡ್ ಹೌ ಸ್ಯಾಟಿಸ್ಫೈಡ್ ಆರ್ ಯು ಇನ್ ಯುವರ್ ಲೈಫ್? ಅಂದ್ರೆ ಇನ್ನು ಎಜುಕೇಶನ್ ಕಂಪ್ಲೀಟ್ ಮಾಡೋದಿದೆ, ಪ್ರೊಫೆಷನ್ ಹೋಗೋದಿದೆ. ಟಿಲ್ ನಾವು ಕ್ವಶನ್ ಕೇಳಿದ್ರೆ ಏನ್ ಬರ್ಬೋದು ಆನ್ಸರ್? ವೆರಿ ವೆರಿ ಹ್ಯಾಪಿ, ತುಂಬಾ ಖುಷಿ. ಅಂಡ್ ಇವಾಗ ಜನರು ಎಷ್ಟು ಪ್ರೀತಿ ತೋರಿಸ್ತಾರಂದ್ರೆ, ಒಂದೊಂದು ಕಮೆಂಟ್ ಓದ್ಬೇಕಿದ್ರೆ ಎಷ್ಟು ಮೆಸೇಜಸ್ ಬರುತ್ತೆ. ನಿಮ್ಮ ಹಾಡುಗಳನ್ನ ರಿಂಗ್ ಟೋನ್ ಹಾಕಿ ಮಾಡಿಟ್ಟಿದೀವಿ ಅಂಡ್ ತುಂಬಾ ಪ್ರೀತಿ ತೋರಿಸ್ತಾರೆ. ನಮ್ಮ ಮನೇಲಿ ನಿಮ್ದೆ ಹಾಡು, ಎಸ್ಪೆಷಲಿ ಹರಿವರಾಸನಂ ಹಾಡಿದ್ದು, ಅದು ದಿನಾಲು ಮನೆಯಲ್ಲಿ ಪ್ಲೇ ಮಾಡ್ತಿರೋಂತ ವಿಡಿಯೋಸ್ ಅನ್ನೆಲ್ಲ ಕಳಿಸ್ತಾರೆ. ಅಂಡ್ ಹೋಲ್ಡ್ ಆನ್ ರಶ್ಮಿ, ಹರಿವರಾಸನಂ ಹೇಳಿದ್ರಿ. ನಾನು ನಿಮ್ ಕಡೆಯಿಂದ ಹರಿವರಾಸನಂ ಕೇಳ್ದಲೆ ವಿಡಿಯೋ ಎಂಡ್ ಮಾಡಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಒಂದ್ 2 ಸಾಲು ಅಥವಾ ಫುಲ್ ಹಾಡಿದ್ರು ಐ ಆಮ್ ವೆರಿ ಹ್ಯಾಪಿ. ಹರಿವರಾಸನಂ. ತುರಗವಾಹನಂ ಸುಂದರಾನನಂ ವರಗದಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ,
ಹರಿವರಾಸನಂ ವಿಶ್ವಮೋಹನಂ ಹರಿಧರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಸೊ ಈ ಈ ಹಾಡ್ ಆಕ್ಚುಲಿ ತುಂಬಾ ಜನರು ನನ್ಗೆ ವಿಡಿಯೋ ಮಾಡ್ಬಿಟ್ಟು ಕಳಿಸ್ತಾರೆ. ಇದು ದಿನಾಲು ಬೆಳಿಗ್ಗೆ ನಿಮ್ದು ಪ್ಲೇ ಮಾಡ್ತೀವಿ ಮನೆಯಲ್ಲಿ, ಅಂಡ್ ಅದನ್ನೆಲ್ಲ ನೋಡ್ಬೇಕಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಇಷ್ಟು ಜನರನ್ನ ನಾನು ರೀಚ್ ಆಗಿದ್ದೀನಿ, ಇಷ್ಟು ಜನರ ಮನ್ಸಲ್ಲಿ ನನ್ನ ಒಂದು ಎಲ್ಲೋ ಎಲ್ಲೋ ಕೂತಿರುವಂತಹ ಒಂದು ಸ್ವರ ಇದೆ ಅಂತ ಕೇಳ್ಬೇಕಿದ್ರೆ ತುಂಬಾ 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 ಖುಷಿ ಆಗುತ್ತೆ. ಅಂಡ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ ನನ್ಗೆ. ಅಂದ್ರೆ ಇದಾಗುತ್ತೆ ಅದಾಗುತ್ತೆ ಅಂತ ಏನೂ ಇಲ್ಲ, ಒಂದ್ ಹಾಡ್ತೀನಿ ಅಂಡ್ ತುಂಬಾ ಜನ ಅದು ಪ್ರೀತಿ ತೋರಿಸ್ಬೇಕಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನಾನ್ ಮನ್ಸಿಂದ ತುಂಬಾ ತುಂಬಾ ತೃಪ್ತಳಾಗಿದ್ದೇನೆ ಅಂತ. ಸ್ವಾಮಿ ಅಯ್ಯಪ್ಪನ ಕೃಪೆನೋ, ರಾಯರ ಕೃಪೆನೋ, ನಿಮ್ಮ ಆರಾಧ್ಯ ದೈವ ಕೃಷ್ಣನ ಕೃಪೆನೋ ಗೊತ್ತಿಲ್ಲ, ಎಲ್ಲರ ಮನ್ಸಲ್ಲೂ ಮನದಲ್ಲೂ ಮೊಬೈಲ್ ಫೋನಲ್ಲೂ ಮನೆ ಮಾತಾಗ್ಬಿಟ್ಟಿದೀರಾ ನೀವು ರಶ್ಮಿ. ನೀವು ಹಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಎಲ್ಲ ಪಯಣ ನೋಡಿ ನಿಮ್ ತಂದೆ ತಾಯಿಗೆ ಏನನ್ಸುತ್ತೆ, ಅವರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ತುಂಬಾನೇ ಖುಷಿ ಪಟ್ಟಿರ್ತಾರೆ. ಅಂಡ್ ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬಹುದು, ರಿಲೇಟಿವ್ಸ್ ಆಗಿರ್ಬಹುದು, ಎಲ್ರು ಕೂಡ ನೋಡ್ತಾ ಇರ್ತಾರೆ. ಎಷ್ಟ್ ಖುಷಿ ಅನ್ಸುತ್ತೆ ಅವ್ರಿಗೆ. ಅಮ್ಮ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಯಾಕಂದ್ರೆ ನಾನು ನಂಗೆ ಗೊತ್ತಿಲ್ಲ ಯಾರು ಸಪೋರ್ಟ್ ಅಷ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ, ಆದ್ರೆ ಅಮ್ಮ ಅಂತೂ ಮಲಗ್ಬೇಕಿದ್ರು ನನ್ನ ಹಾಡ್ ಕೇಳ್ತಾರೆ, ಹೇಳ್ಬೇಕಿದ್ರು ನನ್ನ ಹಾಡ್ ಕೇಳ್ತಾರೆ. ನನ್ನ ಅಮ್ಮ ಅಂತೂ ಕಾನ್ಸ್ಟೆಂಟ್ ಫೋನ್ ಚೆಕಿಂಗ್ ಅಲ್ಲಿ ಇರ್ತಾರೆ. ಅಯ್ಯೋ ಇಷ್ಟ ಬಂತ, ಖುಷಿ ಆಯ್ತು ಅಂತ ಆ ಮುಖದಲ್ಲಿ, ಅಂದ್ರೆ ಏನೋ ಹೇಳ್ಬೇಕು, ಏನೋ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಖುಷಿ ಅಮ್ಮ ಅಪ್ಪನ ಮುಖದಲ್ಲಿ ಬಿಟ್ರೆ ನನ್ಗೆ ಯಾರಲ್ಲೂ ಸಿಕ್ಕಿಲ್ಲ ಆಕ್ಚುಲಿ. ಅಂಡ್ ಕಾನ್ಸ್ಟೆಂಟ್ ಸಪೋರ್ಟರ್, ತುಂಬಾ ಅಂದ್ರೆ ಇದು ಮಾಡು ನೀನು, ಇದು ಹಾಡು. ಅವ್ರಂದ್ರೆ ಅವ್ರಿಗೂ ಈ ರೆಟ್ರೋ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಅಪ್ಪನ್ಗಂತೂ ದೇವ್ರ ಹಾಡ್ಗಳು ಕೇಳೋದಂದ್ರೆ ತುಂಬಾ ಇಷ್ಟ. ಅಪ್ಪ ನಿಮ್ ತಂದೆ ತಾಯಿಗೆ ಡೆಡಿಕೇಟ್ ಮಾಡಿ ಯಾವ ರೆಟ್ರೋ ಸಾಂಗ್ ಅನ್ನ ಹಾಡ್ಬೋದು ನೀವು? ಅಪ್ಪ ಅಮ್ಮನ್ಗೆ ಡೆಡಿಕೇಟ್ ಮಾಡೋದಾದ್ರೆ ಅವರ ಲವ್, ಅವ್ರ ಕಂಪ್ಯಾಷನ್, ಅವರ ಒಂದು ಟುಗೆದರ್ನೆಸ್ ನ ಇಷ್ಟಪಟ್ಟು ಅಂಡ್ ಅಪ್ಪ ಅಮ್ಮಂಗೆನೆ ನನ್ಗಿದು ಡೆಡಿಕೇಟ್ ಮಾಡಕ್ ಆಗತ್ತೆ ಅನ್ನೋದಾದ್ರೆ ಯಾವ್ದು ನಿಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಅವ್ರಿಗೊಂದು ಹಾಡೋದಾದ್ರೆ? ಪಾಲ್ಗಡಲ ಕಡಿವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡಿವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಅವ್ರಿಬ್ರನ್ನ ನೋಡಿದಾಗ ನಂಗೆ ಈ ಸಾಂಗ್ ಯಾವಾಗ್ಲೂ ಅಂದ್ರೆ ಅಪ್ಪ ಒಂದೊಂದ್ಸಲ ತಮಾಷೆ ಮಾಡ್ತಾ ಇರ್ತಾರೆ, ಅಮ್ಮ ಒಂದೊಂದ್ಸಲ ತಮಾಷೆ ಮಾಡ್ತಾ ಇರ್ತಾರೆ. ಅಂಡ್ ಸಮ್ವೇರ್ ಇಬ್ರಿಗೂ ಭಾಗ್ಯವಂತರು ಅಂತ ನನಗೆ ಅನ್ಸೋದು. ಸೋ ಸ್ವೀಟ್ ಆಫ್ ಯು. ಅಂಡ್ ಈ ಮಧುರವಾದ ಸಿರಿ ಕಂಠದಿಂದ ಹಾಡಿರೋದು ನಿಮ್ ತಂದೆ ತಾಯಿ ನೋಡ್ತಾ ಇರ್ತಾರೆ. ಸೊ ಅವರು ಭಾವನೆನೂ ಆಗತ್ತೆ, ಜೊತೆಗೆ ನನ್ ಮಗಳು ಇಷ್ಟೆಲ್ಲ ಆಲೋಚನೆ ಮಾಡಿ ಡೆಡಿಕೇಟ್ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಖುಷಿನಲ್ಲಿ ನಿಮ್ಮನ್ನ ಬಿಡ್ಬೇಕು ಅಂತ ಅನ್ಸುತ್ತೆ. ಅತಿ ಶೀಘ್ರದಲ್ಲೇ, ಸ್ವಲ್ಪ ಸಮಯದಲ್ಲೇ ನೀವು ಹೋಗ್ತೀರಿ, ಅವರನ್ನ ಸೇರ್ತೀರಿ. ತುಂಬಾನೇ ಖುಷಿ ಆಯ್ತು ರಶ್ಮಿ ನಿಮ್ ಜೊತೆ ಮಾತಾಡಿ. ತುಂಗಾ ತೀರವಾಸಾಯ ವೃಂದಾವನ ವಿಹಾರಿಣಿ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ತುಂಗಾ ತೀರವಾಸಾಯ ವೃಂದಾವನ ವಿಹಾರಿಣಿ ಮಂತ್ರಾಲಯ ನಿವಾಸಾಯ ರಾಘವೇಂದ್ರಾಯ ಮಂಗಳಂ. ಮಂತ್ರಾಲಯ ವೃಂದಾವನ ಕಣ್ಣು ತುಂಬಿದೆ ರಾಘವೇಂದ್ರ ನನ್ನ ಜೀವ ನಿಮ್ಮದೇ. ಮಂತ್ರಾಲಯ ಬೃಂದಾವನ ಕಣ್ಣು ತುಂಬಿದೆ ರಾಘವೇಂದ್ರ ನನ್ನ ಜೀವ ನಿಮ್ಮದೇ, ಈ ನನ್ನ ಜೀವ ನಿಮ್ಮದೇ. ಏನ್ ಅಂದ್ರೆ ಕಿವಿಗಳು ಪುಣ್ಯ ಮಾಡಿದ್ವಿ ನಿಮ್ ಹಾಡುಗಳನ್ನ ಕೇಳಿದ್ರೆ. ಅಂಡ್ ರಾಯರ್ಗೆ ಕಂಪ್ಲೀಟ್ ಆಗಿ ನೀವು ಸರೆಂಡರೆನ್ಸ್ ನ
ಏನ್ ಹೇಳೋದು, ನೀವ್ ಎಂತ ಪುಣ್ಯವಂತರು ರಶ್ಮಿ ಅವರ. ಅಂದ್ರೆ ರಾಯರಿಗೆ ತುಂಬಾ ಹತ್ರವಾಗಿರೋರು ನೀವು, ಯಾಕಂದ್ರೆ ನಿಮ್ಮ ಗಾಯನದ ಮುಖೇನ ರಾಯರನ್ನ ರೀಚ್ ಮಾಡ್ತಾ ಇದ್ದೀರಿ. ಸೊ ನೀವು ಹಾಡೋದ್ರಿಂದ ನಿಮ್ಮ ಹಾಡುಗಳ ಮುಖೇನ ಹಲವಾರು ರಾಯರ ಭಕ್ತರು ನಿಮ್ಮ ಹಾಡುಗಳನ್ನ ಅವರಲ್ಲಿ ತಲುಪಿಸ್ತಾ ಇದ್ದಾರೆ. ರೈಟ್, ಎಷ್ಟು ಸೇವೆ ನಿಮ್ಮಿಂದ ನಡೀತಾ ಇದೆ ರಾಯರಿಗೆ. ನಾವು ಪೂಜೆ ಮಾಡಿದಾಗ ಹೂಗಳ ಮುಖೇನ ಪೂಜೆ ಮಾಡ್ತೀವಿ ದೇವ್ರನ್ನ. ಯಾಕಂದ್ರೆ ಹೂಗಳನ್ನ, ನನ್ನ ಈ ಕೋರಿಕೆ ಇದೆ, ನೀವು ಹೂಗಳಾಗಿ ನೀವು ರಾಯರ ಪಾದವನ್ನ ಸೇರ್ತಾ ಇದ್ದೀರಾ, ನಮ್ಮ ಕೋರಿಕೆನ ನೀವು ನೀಗಿಸಬಹುದಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾವು ಆತರ. ಆದ್ರೆ ಈಗ ನೀವು ಹಾಡುಗಳನ್ನೇ ಹೂಗಳಾಗಿ ಮಾಡಿ ಮಾಲೆಯನ್ನ ಮಾಡ್ಕೊಂಡು ರಾಯರಿಗೆ ಅರ್ಪಿಸ್ತೀರಾ ಅಂದ್ರೆ ಏನು ಪುಣ್ಯವಂತರು ನೀವು ರಶ್ಮಿ ಅವರೇ. ಮಾತ್ರ ಆಕ್ಚುಲಿ ಸೀರಿಯಸ್ಲಿ ಯು ಆರ್ ಸೋ ಬ್ಲೆಸ್ಡ್ ಇನ್ ಆಫ್. ಅಂಡ್ ನಮ್ಗಂತೂ ತುಂಬಾ ಖುಷಿ ಆಯ್ತು. ಬಟ್ ವಾಟ್ ಇಸ್ ಯುವರ್ ಫ್ಯೂಚರ್ ಗೋಲ್, ಮುಂದಿನ ಪ್ರಾಜೆಕ್ಟ್? ಆಸ್ ಆಫ್ ನಾವು ಮೆಡಿಸಿನ್ ಚೆನ್ನಾಗಿ ಓದ್ಬೇಕು, ಒಳ್ಳೆ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಆಸೆ ನನ್ಗೆ. ಅಂಡ್ ನಾನ್ ಮಾಡುವಂತ ಕೆಲಸ ಕೂಡ, ಎಸ್ಪೆಷಲಿ ಓದೋದಾಗಿರ್ಬೋದು, ತುಂಬಾ ಶಿಸ್ತಬದ್ಧವಾಗಿ ಓದ್ತಾ ಇದ್ದೀನಿ. ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಓದ್ತಾ ಇದ್ದೀನಿ. ಸೊ ಒಳ್ಳೆ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಆಸೆ ನನಗೆ. ಅಂಡ್ ಸೈಡ್ ಬೈ ಸೈಡ್ ತುಂಬಾ ಜನರ ಪ್ರೋತ್ಸಾಹ ಬರ್ತಾ ಇದೆ ಮ್ಯೂಸಿಕ್ಗೆ, ಡ್ಯಾನ್ಸ್ ಮಾಡೋದಕ್ಕೆ, ಎಲ್ಲದಕ್ಕೂ ಅದು ಇರ್ಲಿ ಅನ್ನೋ ಒಂದು ಆಸೆ. ಅಂಡ್ ಎಸ್, ಮುಂದೆ ಎಲ್ಲಿ ಇರ್ತಾರೆ ಅಲ್ಲಿಗೆ ಪಯಣ. ರಾಯರು ಖಂಡಿತ ನಿಮ್ಮಲ್ಲಿ ನೆಲೆಸ್ತಾರೆ, ಡೋಂಟ್ ವರಿ. ಸೊ ನೀವು ಅವರಿಗೆ ನಿಮ್ಮಿಂದ ಭಕ್ತಿಯ ಸಂಗೀತ ಸೇವೆ ನಿರಂತರವಾಗಿ ಸಾಗ್ತಾ ಇರ್ಲಿ. ಸೊ ಎಲ್ಲಾ ಸಾಧಕರಿಗೂ ಕೊನೆಯದಾಗ ಒಂದ್ ಪ್ರಶ್ನೆ ಕೇಳ್ತೀನಿ, ನಂದು ಮ್ಯಾಂಡೇಟರಿ ಕ್ವಶನ್ ಇರತ್ತೆ. ನಿಮ್ಮ ಈ ಕಾನ್ವರ್ಸೇಷನ್, ಈ ಸಂದರ್ಶನ ನಿಮ್ಗೆ ಹೇಗ ಅನಿಸ್ತು, ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು ಅಂತ ಕೇಳೋ ಆಸೆ. ತುಂಬಾ ಖುಷಿ ಆಯ್ತು. ಅದು ಎಲ್ಲೋ ಇದ್ದ ನನ್ನನ್ನು US ಅಲ್ಲಿ ಕೂತ್ಕೊಂಡಿರುವ ನೀವು ಬಂದು ಹೀಗೆ ನನ್ ಜೊತೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಅದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಅಂಡ್ ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನಿಮ್ಗೆ ಇಂಥ ಒಳ್ಳೆ ಆಪರ್ಚುನಿಟೀಸ್ ಮಾಡುವಂತಹ ಒಂದು ಆಶೀರ್ವಾದ ದೇವ್ರು ನಿಮ್ಗೆ ನೀಡಿರ್ಲಿ. ಅಂಡ್ ಇನ್ನು ನೀವು ತುಂಬಾ ಮನೆಗಳಿಗೆ ರೀಚ್ ಆಗಿ ಅವರ ಮನಸ್ಸಲ್ಲಿ ನೆಲೆಸ್ಬೇಕು. ಬಿಕಾಸ್ ಅಶ್ವಿನಿ ಅವರು ಅಂತ ಹೇಳಿದಾಗ, ದ್ಯಾಟ್ ಇಂಟರ್ವ್ಯೂಯರ್, ಐ ನೋ ಹರ್ ಅಂತ ಹೇಳೋ ಹಾಗೆ ಆಗ್ಲಿ ಅಂತ ನನ್ನ ಒಂದು ಆಸೆ. ಅಂಡ್ ಎಲ್ಲೋ ಕೂತಿದ್ದ ನನ್ನನ್ನ ನೀವು ಮೆಸೇಜ್ ಹಾಕ್ಬಿಟ್ಟು ಓಕೆ ಮಾಡೋಣ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ರಿಯಲಿ ರಾಯರೇ ಕನೆಕ್ಟ್ ಮಾಡಿರೋದು ಅಂತ ನನ್ನ ಪ್ರಕಾರ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಇದನ್ನ. ಲೈಕ್ ನನಗೆ ಬಂದಿರುವಂತಹ ಮೊದಲನೇ ಆಪರ್ಚುನಿಟಿ ಅಂಡ್ ಮೊದಲನೇ ಒಂದು ಸಂದರ್ಶನ ಅಂತಾನೆ ಹೇಳ್ಬೋದು. ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ನಿಮ್ ಜೊತೆ ಮಾತಾಡ್ಬೇಕಿದ್ರೆ ಮೊದಲನೇ ಸಲ ಮಾತಾಡ್ತೀನಿ ಅಂತಾನೆ ಅನ್ಸೋದೇ ಇಲ್ಲ. ತುಂಬಾ ವರ್ಷಗಳ ಇರೋ ತರ ನೀವು ತುಂಬಾ ಕ್ಲೀನ್ ಆಗಿ, ತುಂಬಾ ಕಾಮ್ ಆಗಿ, ಕಂಪೋಸ್ಡ್ ಆಗಿ ಆ ನಗು ಮುಖ ಹಿಡ್ಕೊಂಡು ಮಾತಾಡ್ತೀರಾ. ಅಂಡ್ ರಿಯಲಿ ಅಪ್ರಿಶಿಯೇಟ್ ಅಂಡ್ ಸೋ ಸ್ವೀಟ್ ಅಂಡ್ ನೈಸ್ ಆಫ್ ಯು. ಏನ್ ಹೇಳೋದು, ರಾಯರ ಒಂದು ಇಚ್ಛೆ ಆಗಿತ್ತು ನಿಮ್ಮನ್ನ ನಮ್ಮೊಟ್ಟಿಗೆ ಇಂದು ಸಂದರ್ಶನದಲ್ಲಿ ಕೂರ್ಸೋ ಒಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು. ಸೊ ನಾನು ಕೂಡ ರಾಯರ ಅಪ್ಪಟ ಭಕ್ತರು, ಸೊ ನೀವು ಕೂಡ ರಾಯರ ಆರಾಧಕರು. ಸೊ ಅದೊಂದೇ ಬೆಸುಗೆ ಆಯ್ತು ನಿಮ್ಮ ಈ ಒಂದು ಕನೆಕ್ಷನ್ಗೆ. ನಿಮ್ಮ ಒಂದು ಸಾಧನೆ ಪಯಣ ಅಂತೂ ಖುಷಿ ಆಯ್ತು ನನಗೆ. ಡಾಕ್ಟರ್ ಆಗ್ಬೇಕು, ಒಂದು ಜನ ಸೇವೆನೆ, ಜನಾರ್ದನ ಸೇವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದುವರಿಬೇಕು ಅನ್ನೋದು. ಬಟ್ ನಿಮ್ದು ಒಂದು ಜರ್ನಿ VT ಆಯ್ತಾ ನಿಮ್ಗೆ? ಚೈಲ್ಡ್ಹುಡ್ ಡೇಸ್ ಇಂದ ಇಲ್ಲಿ ತನಕ ಒಂದು ರೀಕ್ಯಾಪ್ ಆಯ್ತಾ ಈ ವಿಡಿಯೋ? ಲೈಕ್ ಫುಲ್ ಸ್ಕೂಲ್ ಡೇಸ್ ಇಂದ ಇಲ್ಲಿವರೆಗೆ ಬಂದಿರುವಂತಹ ಒಂದು ಕ್ವಿಕ್ ರೀಕಾಲ್ ವಿದಿನ್ ದಿಸ್. ಎಷ್ಟು ಗಂಟೆ ಆಯ್ತು ಕೂಡ, ಎಷ್ಟು ಸಮಯದಿಂದ ಮಾತಾಡ್ತಿದೀವಿ ಕೂಡ ನಂಗೆ ಗೊತ್ತಾಗಿಲ್ಲ. ನಿಮ್ ಜೊತೆ ಮಾತಾಡಿದ್ದು ಒಂಥರ ಸಮಯ ಹೀಗ್ ಹೋಯ್ತು. ಅದೇ ನಮ್ಮ ಆಬ್ಜೆಕ್ಟಿವ್, ನಮ್ಮ ಉದ್ದೇಶ ಇರೋದಷ್ಟೇ. ನಿಮ್ಮ ಜರ್ನಿಯನ್ನ ನಿಮ್ ಮುಂದೆ ಡೇ 1 ಇಂದ ಟಿಲ್ ಟುಡೇ ತನಕ ತೋರಿಸೋ ಒಂದು ಸಣ್ಣ ಪ್ರಯತ್ನ ನಮ್ ಕಡೆಯಿಂದ ಅಷ್ಟೇ ಆಗಿರೋದು. ಸೊ ನೀವು ತುಂಬಾ ಮನಸ್ಸಿನಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಅಭಿಲಾಷೆನ ಇಟ್ಕೊಂಡು ಕೃಷ್ಣನ ಆದೇಶದಂತೆ ಭಗವದ್ಗೀತೆ ಅಂತ ಒಂದು ಪವಿತ್ರವಾದ ಗ್ರಂಥವನ್ನ ಕೇಂದ್ರವಾಗಿ ಇಟ್ಕೊಂಡು ಸಾಧನೆ ಮಾಡಕ್ ಹೊರಟಿದ್ದೀರಾ. ಸೊ ನಿಮ್ಮ ಸಾಧನೆಯಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ.
ನೀವು ರಾಯರಿಗೆ ಪ್ರಿಯವಾದವರು, ಕೃಷ್ಣನಿಗೆ ಪ್ರಿಯವಾದವರು. ಸೊ ನಿಮ್ಮ ಒಂದು ಸಾಧನೆ ಹೀಗೆ ನಿರಂತರವಾಗಿ ಸಾಗ್ತಾ ಇರ್ಲಿ. ಡಾಕ್ಟರ್ ರಶ್ಮಿ ಅನ್ನೋ ಒಂದು ಟೈಟಲ್ ಬಂದಾಗ ನಮ್ಮನ್ನ ಮರಿಬೇಡಿ, ಒಂದು ಫೋನ್ ಮಾಡಿ ವಿಶ್ ಮಾಡೋಕೆ ನಾವು ರೆಡಿ ಇರ್ತೀವಿ. ಸೊ ಭಾರತಕ್ಕೆ ನೀವು ಬಂದಾಗ ತಿಳಿಸಿ, ನಾವು ಕೂಡ ಬಂದಾಗ ಮತ್ತೆ ಭೇಟಿ ಆಗೋಣ. ಎಸ್ ಶ್ಯೂರ್. ಸೊ ಈ ವಿಡಿಯೋನ ಹಲವಾರು ವೀಕ್ಷಕರು ನೋಡ್ತಾ ಇರ್ತೀರಿ. ಸೊ ಕೆನಡಾದ ಕನ್ನಡಿಗರಾಗಿರ್ಬಹುದು, ಅಟ್ಲಾಂಟಾದ ಕನ್ನಡಿಗರಾಗಿರ್ಬಹುದು, ನಮ್ಮ ಭಾರತದ ನಲ್ಮೆಯ ವೀಕ್ಷಕರಾಗಿರ್ಬಹುದು, ಎಲ್ರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರಾದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಡಾಕ್ಟರ್ಸು, ವೈದ್ಯರೇ ನಮ್ಗೆ ಜೀವ ಕೊಡೋ ಒಂದು ದಾತರು ಅಂತ ಹೇಳಬಹುದು. ನಾರಾಯಣನೇ ವೈದ್ಯರ ರೂಪದಲ್ಲಿ ಬಂದ ಹಾಗೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಸೊ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ ಇಂಥ ವೈದ್ಯರನ್ನ ನಾವು ಎಷ್ಟು ನಮಿಸಿದ್ರು ಸಾಲದು. ಅಂಡ್ ವೈದ್ಯರಾಗಕ್ ಹೊರಟಿರುವಂತಹ ಇಂಥ ಪುಟ್ಟ ಪ್ರತಿಭೆಯನ್ನ ಕೂಡ ನಾವು ಹೊಗಳಿ ಅವರನ್ನ ಹುರಿದುಂಬಿಸಿದಷ್ಟು ಕೂಡ ನಮ್ಗೆ ಒಳ್ಳೆ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ ಎಂತವ್ರು. ಸೊ ನನಗಂತೂ ತುಂಬಾನೇ ಖುಷಿ ಆಯ್ತು ರಶ್ಮಿ ನಿಮ್ ಜೊತೆ ಮಾತಾಡಿ. ಡಾಕ್ಟರ್ ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಅದ್ ಕೇಳೋದಕ್ಕೆ ತುಂಬಾ ಎಸ್, ಅತಿ ಶೀಘ್ರದಲ್ಲೇ ಆ ಟೈಟಲ್ ನಿಮ್ಮ ಹೆಸರು ಮುಂದೆ ಬರುತ್ತೆ. ಅದು ನಮ್ಮ ಒಂದು ನಿರೀಕ್ಷಿತ ಕ್ಷಣಗಳದು. ಸೊ ನಿಮ್ ತಂದೆ ತಾಯಿ ನೋಡ್ತಾ ಇರ್ತಾರೆ, ಎಲ್ರು ಕೂಡ ನಿಮ್ಮ ಫ್ರೆಂಡ್ಸ್ ಎಲ್ರು ಕೂಡ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಖುಷಿ ಆಗತ್ತೆ ನಿಮ್ಮ ಜರ್ನಿ ವಿಟಿ ನೋಡ್ಕೊಂಡು. ಅಂಡ್ ನಿಮ್ಗೂ ಕೂಡ ಖುಷಿ ಆಗಿದೆ. ಏನ್ ಹೇಳೋದು, ಕೃಷ್ಣ ಆಗಿ ರಾಯರು ನಿಮ್ ಜೊತೆ ಇದ್ದಾರೆ, ರಾಯರಿದ್ದಾರೆ. ಸೊ ಎಸ್, ಸೊ ನಿಮ್ಗೆ ನಿಮ್ಮ ಕನಸುಗಳೆಲ್ಲವೂ ನನ್ಸಾಗ್ಲಿ. ಸೊ ನೀವ್ ಅನ್ಕೊಂಡಿರೋದೆಲ್ಲವೂ ಅತಿ ಶೀಘ್ರವಾಗಿ ರಾಯರ ಆಶೀರ್ವಾದದೊಂದಿಗೆ ಎಲ್ಲವೂ ಸರಾಗವಾಗಿ ಸುಲಲಿತವಾಗಿ ಸಿಗ್ಲಿ ಅಂತ ಹೇಳಿ ನಮಗೆ ನಾವು ಪ್ರಾರ್ಥನೆ ಮಾಡ್ತೀವಿ ರಾಯರಲ್ಲಿ, ಕೃಷ್ಣನಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ರಶ್ಮಿ ಅವರೇ. ತುಂಬಾ ಹೃದಯದ ಧನ್ಯವಾದಗಳು. ರಿಯಲಿ ಹ್ಯಾಪಿ, ತುಂಬಾ ಖುಷಿ ಆಗ್ತಾ ಇದೆ.